ನಮಸ್ಕಾರ. ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆ ಅರ್ಪಿಸುವ ಹೆಲ್ತ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರೀತಿ ಇರ್ಬೋದು, ಭಾವನೆ ಇರ್ಬೋದು, ಹಾಗೆಯೇ ಲೈಂಗಿಕತೆ ಮತ್ತು ಮಾನಸಿಕ ಆರೋಗ್ಯ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿನ ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿನ ಕೊಡೋದಕ್ಕೆ ನಮಗೆ ಕರಾವಳಿಯ ಪ್ರಖ್ಯಾತ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ರವೀಶ್ ತುಂಗಾ ಐರೂಡ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಇತ್ತೀಚಿನ ಪ್ರಪಂಚದಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ ಅಂತಾರೆ. ಭಾವನೆಗಳು ಇದ್ರೂ ಕೂಡ ಒಂದು ವ್ಯಾವಹಾರಿಕವಾಗಿ ಸಂಬಂಧಗಳು ಏರ್ಪಟ್ಟಿವೆ. ಆದರೂ ಕೂಡ ಅದೇನೇ ಇದ್ರೂ ಭಾವನೆ ಇರ್ಬೋದು, ಪ್ರೀತಿ ಇರ್ಬೋದು, ಲೈಂಗಿಕತೆ ಇರ್ಬೋದು, ನಮ್ಮ ಒಂದು ಜೀವನಕ್ಕೆ ಅತಿ ಮುಖ್ಯವಾಗಿರುವಂಥದ್ದು. ಇದರಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ಮಾನಸಿಕ ಆರೋಗ್ಯದ ಮೇಲೆ ಇದೊಂದು ಪರಿಣಾಮವನ್ನು ಬೀರುವಂತಹ ಅಂಶ ಆಗಿರುತ್ತೆ. ಹಾಗಿದ್ರೆ ನಿಜವಾಗಿಯೂ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಯಾಕೆ ಈ ಒಂದು ಪರಿಣಾಮ ಆಗತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಯೋಣ. ಡಾಕ್ಟರ್, ಈಗ ಮೊದಲಾಗಿ ಈ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಯಾಕೆ ನಮಗೆ ಅಷ್ಟೊಂದು ಮುಖ್ಯ ಅಂತ? ಇದು ಬಹಳ ಮುಖ್ಯ. ಯಾಕಂತ ಹೇಳಿದರೆ, ಈ ಮಾನಸಿಕ ಆರೋಗ್ಯ ಇಲ್ಲದಿದ್ದರೆ ಆರೋಗ್ಯ ಅನ್ನುವಂಥದ್ದು ಕಂಪ್ಲೀಟ್ ಆಗೋದಿಲ್ಲ. ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳಿದರೆ, ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಅಂತ ಹೇಳಿದರೆ ಬರೀ ಆಬ್ಸೆನ್ಸ್ ಆಫ್ ಇಲ್ನೆಸ್ ಮಾತ್ರ ಅಲ್ಲ, ಕಾಯಿಲೆ ಇಲ್ಲದೇ ಇರೋದು ಮಾತ್ರ ಆರೋಗ್ಯ ಅಲ್ಲ. ಆರೋಗ್ಯ ಅನ್ನುವಂಥದ್ದು ಕಾಯಿಲೆ ಇಲ್ಲದೆ ಇರುವಂಥದ್ದು ಸೇರಿಸಿ ಅದ್ರ ಜೊತೆಗೆ ನಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್ ಎಲ್ಲ ಒಟ್ಟು ಸೇರಿ ಇದ್ದರೆ ಮಾತ್ರ ನಮಗೆ ಅದು ಆರೋಗ್ಯ ಅಂತ ಆಗುತ್ತೆ. ಇದೆಲ್ಲ ಪಾಸಿಟಿವ್ ಆಗಿರಬೇಕು. ಬರೀ ಒಂದು ನಾವು ಫಿಸಿಕಲಿ ಸ್ಟ್ರಾಂಗ್ ಇಲ್ಲದ್ರೆ ಸಾಲದು, ಮಾನಸಿಕವಾಗಿಯೂ ಸ್ಟ್ರಾಂಗ್ ಆಗಿರಬೇಕು. ಅದರಿಂದ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ನಮ್ಮ ಈ ಆರೋಗ್ಯದ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಮೆಂಟಲ್ ಹೆಲ್ತ್ ಇಲ್ಲದಿದ್ದರೆ ಆರೋಗ್ಯ ಸರಿ ಇರುವುದಿಲ್ಲ. ಅದರಿಂದ ಈ ನಮ್ಮ ದೇಹದ ಆರೋಗ್ಯ ಅಂತ ನಾವೇನು ಕಲ್ಪನೆ ಮಾಡ್ಕೊಳ್ತೇವೆ, ದೇಹದ ಆರೋಗ್ಯ ಸರಿ ಇರಬೇಕಾದ್ರೆ ನಮ್ಮ ಮೆಂಟಲ್ ಹೆಲ್ತ್ ಸರಿ ಇರಲೇಬೇಕು. ಉದಾಹರಣೆಗೆ ನಮ್ಮ ದೇಹ, ಅದನ್ನು ನಾವೊಂದು ಕಂಪ್ಯೂಟರ್ ಲೆವೆಲ್ ತಗೊಂಡ್ರೆ ನಮ್ಮ ಮನಸ್ಸು ಅನ್ನುವಂಥದ್ದು ಅದು ಸ್ವಿಚ್ ಬೋರ್ಡ್. ಆ ಸ್ವಿಚ್ ಬೋರ್ಡ್ ಸರಿ ಇದ್ದರೆ ತಾನೇ ಎಲ್ಲ ವರ್ಕ್ ಆಗೋದು. ಲೈಟ್ ಆನ್ ಆಗೋದು ಸ್ವಿಚ್ ಬೋರ್ಡ್ ಸರಿ ಇದ್ದರೆ, ಸ್ವಿಚ್ಚೇ ಸರಿ ಇಲ್ಲದಿದ್ದರೆ ಲೈಟ್ ಹೇಗೆ ಕೆಲಸ ಮಾಡ್ತದೆ. ಅದರಿಂದ ನಮ್ಮ ದೇಹವನ್ನು ಕಂಟ್ರೋಲ್ ಮಾಡುವಂಥದ್ದೇ ನಮ್ಮ ಮೆದುಳು ಒಳಗಿನ ನಮ್ಮ ಸಾಫ್ಟ್ವೇರ್ ಅನ್ನುವಂಥದ್ದು ಮನಸ್ಸು. ಆ ಮನಸ್ಸು ಸರಿ ಇಲ್ಲದೇ ಇದ್ದರೆ ಎಲ್ಲ ಅಸ್ತವ್ಯಸ್ತ ಆಗುತ್ತೆ. ಮನಸ್ಸು ಮೆಂಟಲ್ ಹೆಲ್ತ್ ಸರಿ ಇರಬೇಕಾದು ಅತಿ ಮುಖ್ಯ. ಓಕೆ, ಹಾಗಿದ್ರೆ ಈ ಮಾನಸಿಕ ಆರೋಗ್ಯ ಅನ್ನೋದು ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಕೂಡ ಭಾವನೆಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಏನೋ ನಮ್ಮ ಒಂದು ಪ್ರೀತಿ, ಪ್ರೇಮ, ಪ್ರಣಯ ಏನೇ ಇರ್ಬೋದು, ಇದೆಲ್ಲ ಸರಿಯಾಗಿದ್ರೆ ಮಾನಸಿಕವಾಗಿ ನಾವು ಆರೋಗ್ಯವಂತರಾಗಿರ್ತೇವೆ ಅಂತಾನು ಹೇಳ್ತಾರೆ. ಹಾಗಿದ್ರೆ ಇದು ಯಾವ ರೀತಿಯಲ್ಲಿ ಒಂದು ಸಂಪರ್ಕವನ್ನ ಹೊಂದಿದೆ ಅಂತ? ಹೌದು, ಇದೊಂದು ನೀವು ಒಂದು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದಿರಿ. ಈ ಮಾನಸಿಕ ಆರೋಗ್ಯ ಅಂತ ಹೇಳಿದರೆ ಅದು ನಮ್ಮ ಮನಸ್ಸಿನ ಕೆಲಸಗಳು ಏನಿರುತ್ತೆ ಅದು ವ್ಯವಸ್ಥಿತವಾಗಿರಬೇಕು. ನೀವು ಹೇಳಿದರೆ ಈಗ ಭಾವನೆ ಅಂತ, ಭಾವನೆ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಂದು ಕೆಲಸದ ಭಾಗ ಅಷ್ಟೇ. ಹಾಗೆ ನೋಡಿದರೆ ನಮ್ಮ ಮನಸ್ಸಿಗೆ ಬೇಕಾದಷ್ಟು ಕೆಲಸ ಉಂಟು. ನಮ್ಮ ಮೈಂಡ್ ಅಥವಾ ಸೈಕ್ ಅಂತ ಏನು ಹೇಳ್ತೇವೆ, ಅದನ್ನು ಸಿಗ್ಮಂಡ್ ಫ್ರಾಯ್ಡ್, ನಮ್ಮ ಫಾದರ್ ಆಫ್ ಸೈಕಾಲಜಿ ಅವರು ಹೇಳಿದಾಗೆ ಬಹಳಷ್ಟು ಕೆಲಸ ಮಾಡ್ತಾ ಇರ್ತದೆ. ಅದರಲ್ಲಿ ಮೂಲತಃ ಇರುವಂಥದ್ದು 3. ನಮ್ಮ ಕನ್ನಡದಲ್ಲಿ ಹೇಳಬೇಕಾದ್ರೆ ಯೋಚನೆ, ಭಾವನೆ, ವರ್ತನೆ ಅಂತ ಹೇಳಿದರೆ, ಯೋಚನೆ ಅಂತ ಹೇಳಿದರೆ ನಮ್ಮ ಥಿಂಕಿಂಗ್, ಅದನ್ನು ನಾವು ಇದರಲ್ಲಿ ಕಾಗ್ನಿಷನ್ ಅಂತ ಹೇಳ್ತೇವೆ. ಭಾವನೆ ಅಂತ ಹೇಳಿದರೆ ಇಮೋಷನ್, ವರ್ತನೆ ಅಂತ ಹೇಳಿದ್ರೆ ನಮ್ಮ ಬಿಹೇವಿಯರ್, ಅದಕ್ಕೆ ಕೊನೇಷನ್ ಅಂತ ಹೇಳ್ತೇವೆ. ಅದರಿಂದ ಯೋಚನೆ, ಭಾವನೆ, ವರ್ತನೆ ಅನ್ನುವಂಥದ್ದು ನಮ್ಮ ಈ ಮನಸ್ಸಿನ ಒಂದು 3 ಆಯಾಮಗಳಂತ ಹೇಳ್ಬೋದು. ಈ 3 ಆಯಾಮಗಳು ಒಂದಕ್ಕೊಂದು ಹೊಂದಿಕೊಂಡು ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಪಾಸಿಟಿವ್ ಮೆಂಟಲ್ ಹೆಲ್ತ್. ಪಾಸಿಟಿವ್ ಮೆಂಟಲ್ ಹೆಲ್ತ್ ಆಗಬೇಕಾದ್ರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಪಾಸಿಟಿವ್ ಫೀಲಿಂಗ್ ಇರಬೇಕು, ಪಾಸಿಟಿವ್ ಆ್ಯಕ್ಷನ್ ಅಥವಾ ಬಿಹೇವಿಯರ್ ಇರಬೇಕು. ಇದರಲ್ಲಿ ಭಾವನೆಗಳಂತ ಹೇಳಿದ್ರಲ್ಲ, ಅದು 1/3 ಆಫ್ ಅವರ್ ಮೆಂಟಲ್ ಆ್ಯಕ್ಟಿವಿಟಿ. ಅದು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನಮ್ಮ ಬರೀ ಯೋಚನೆ ಮತ್ತು ವರ್ತನೆ ಸರಿ ಇಲ್ಲದೆ ಸಾಲದು, ಭಾವನೆಗಳು ಕೂಡ ತುಂಬ ಇಂಪಾರ್ಟೆಂಟ್. ಪ್ರತಿ ಮನಸ್ಸಿನ ಈ 3 ಆಯಾಮಗಳು ಕೂಡ ಒಂದಕ್ಕೊಂದು ಹೊಂದಿಕೊಂಡು ಸಮನ್ವಯದಲ್ಲಿ ಕೆಲಸ ಮಾಡಬೇಕು. ಆವಾಗ ನಮ್ಮ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಬ್ಯಾಲೆನ್ಸ್ಡ್ ಆಗಿರುತ್ತೆ, ನಮಗೆ ಪಾಸಿಟಿವ್ ಮೆಂಟಲ್ ಹೆಲ್ತ್ ಬರಲಿಕ್ಕೆ ಆಗುತ್ತೆ. ಓಕೆ, ಇನ್ನು ಕೆಲವು ಹೇಗೆ ಅಂದರೆ, ಕೆಲವರೊಂದು ಮಾನಸಿಕ ರೋಗದಿಂದ ಇರ್ಬೋದು, ಇನ್ನು ಕೆಲವರು ಭಾವನೆಯಿಂದಾಗಿ ಮಾನಸಿಕ ಒಂದು ಯಾವ ರೀತಿಯ ಒಂದು ಅವರಿಗೆ ಪರಿಣಾಮವನ್ನು ಬೀರಿದ್ದಿರ್ಬೋದು. ಈ
ರೀತಿಯಾಗಿದ್ರೆ ಈ ಸ್ಟ್ರೆಸ್ ಇರ್ಬೋದು ಇದಕ್ಕೆ ಮತ್ತೆ ಮಾನಸಿಕ ಅಸ್ವಸ್ಥತೆ ಇರ್ಬೋದು, ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಇದೊಂದು ಸಂಬಂಧವನ್ನು ಹೊಂದಿದೆ ಅಂತ? ಹೌದು, ಇದು ಪ್ರತಿಯೊಂದು ಒಂದಕ್ಕೊಂದು ಅಷ್ಟು ಒಂದು ಅನ್ಯೋನ್ಯವಾಗಿ ಸಂಬಂಧ ಇದೆ. ಅದನ್ನು ನಾವು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಯೋಚನೆಗೆ ತಕ್ಕದಾದ ಭಾವನೆಗೆ ತಕ್ಕದಾದ ವರ್ತನೆ, ಹಾಗಿದ್ರೆ ಮಾತ್ರ ಅದು ಸಮತೋಲನದಲ್ಲಿ ಹೋಗ್ತದೆ. ಬರೀ ಯೋಚನೆ ಸರಿಯಾಗಿದ್ದರೆ ಸಾಲದು, ಅದಕ್ಕೆ ಸರಿಯಾದ ಭಾವನೆಗಳು ಕೂಡ ಅದಕ್ಕೆ ಅದೇ ಥರದಲ್ಲಿ ಸ್ಪಂದನೆ ಇರಬೇಕು. ಹಾಗೆ ಇದ್ದರೆ ಮಾತ್ರ ನಮ್ಮ ನಡವಳಿಕೆ ಏನುಂಟು, ವರ್ತನೆ ಏನುಂಟು ಅದು ಸರಿಯಾಗಿ ಔಟ್ಕಮ್ ಆಗಿ ಬರ್ತದೆ. ಇಲ್ಲದಿದ್ದರೆ ನಮ್ಮ ಭಾವನೆಗಳು ಒಂಥರ ಇದ್ದು ಯೋಚನೆಗಳು ಅದಕ್ಕೆ ಸರಿ ಹೊಂದದೇ ಇದ್ದರೆ ಅದು ಅಸ್ತವ್ಯಸ್ತ ಆಗ್ತದೆ. ಅದನ್ನೇ ನಾವು ನಮ್ಮ ಒಂದು ಈ ಪ್ರಾಕ್ಟೀಸಲ್ಲಿ ನೋಡುವಂಥದ್ದು. ನಮ್ಮ ಮಾನಸಿಕ ರೋಗಗಳು ಬರುವುದೇ ಈ ಒಂದು ಸಮನ್ವಯದ ಕೊರತೆಯಿಂದಾಗಿ. ಯೋಚನೆ ಒಂದು ಥರದಲ್ಲಿರ್ತದೆ, ಭಾವನೆ ಇನ್ನೊಂದು ಥರದಲ್ಲಿರ್ತದೆ, ಹಾಗೆ ಅವರ ಬಿಹೇವಿಯರ್ ಮತ್ತೊಂದು ಥರದಲ್ಲಿರ್ತದೆ. ಆದ್ದರಿಂದ ಈ ಮೂರು ಕೂಡ ಒಂದಕ್ಕೊಂದು ಸಮನ್ವಯ ಹೊಂದಿಕೊಳ್ಬೇಕು. ಹಾಗೂ ನೀವೀಗ ಸ್ಟ್ರೆಸ್ ಅಂತ ಹೇಳಿದ್ರಲ್ಲ, ಇದು ಸ್ಟ್ರೆಸ್ ಅನ್ನುವಂಥದ್ದು ಅದು ಒಂದು ಈ ಒಂದು ಭಾವನೆ ಇರ್ಬೋದು, ನಮ್ಮ ಯೋಚನೆ ಇರ್ಬೋದು, ಅದನ್ನೊಂದು ಮುದುಡಿಸುವಂಥ ಒಂದು ಒತ್ತಡ. ಅದು ಸ್ಟ್ರೆಸ್ ಅಂತ ಹೇಳಿದರೆ ಒತ್ತಡ. ನಮಗೆ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಯಾವಾಗ ಆಗುತ್ತೆ ಅಂತ ಹೇಳಿದರೆ, ನಮ್ಮ ಡಿಮಾಂಡ್ಸ್ ಒಂದು ಥರ ಇರುತ್ತೆ, ಹಾಗೆ ನಮ್ಮ ಕೆಪ್ಯಾಸಿಟಿ ಇನ್ನೊಂದು ಥರ ಇರುತ್ತೆ. ನಮಗೆ ಏನು ಸಾಧ್ಯ ಉಂಟು ಅದನ್ನು ಮಾಡಲಿಕ್ಕೆ ಸಾಧ್ಯ ಆದರೆ, ಅದು ಆಗುವಂಥದ್ದಾದರೆ ಆಗ ನಮಗೆ ಒತ್ತಡ ಅಂತ ಅನ್ನಿಸೋದಿಲ್ಲ. ನಾನು ರವೀಶ್, ನನ್ನ ಹತ್ರ ಇಷ್ಟು ಕೆಪ್ಯಾಸಿಟಿ ಉಂಟು, ಇಷ್ಟು ಮಾಡಲಿಕ್ಕೆ ಆಗ್ತದೆ, ಅದನ್ನು ನಾನು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ನನಗೆ ಒತ್ತಡ ಆಗೋದಿಲ್ಲ. ಅದೇ ನನ್ನ ಕೆಪ್ಯಾಸಿಟಿ ಒಂದು ಲೆವೆಲಲ್ಲಿ ಇದ್ದು ನನ್ನ ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ಸು ತುಂಬ ಜಾಸ್ತಿ ಇದ್ದರೆ ಅದು ಮ್ಯಾಚ್ ಆಗೋದಿಲ್ಲ. ನನ್ನ ಕೆಪ್ಯಾಸಿಟಿಗೆ ತಕ್ಕದಂಥ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಮಾತ್ರ ಅದು ಸರಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನಾನು MD ಪಾಸಾದ ಕೂಡಲೇ ನನಗೆ ಕೆಲಸ ಸಿಗಬೇಕು, ಕೆಲಸ ಸಿಕ್ಕಿ 1 ವರ್ಷದಲ್ಲಿ ಮನೆ ಕಟ್ಟಬೇಕು, 1 ವರ್ಷದಲ್ಲಿ 2 ವರ್ಷದಲ್ಲಿ ಮದುವೆ ಆಗಬೇಕು, ಕಾರ್ ತಗೊಳ್ಬೇಕು, ಹಾಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಸಾಧ್ಯವಿಲ್ಲದ ನಿರೀಕ್ಷೆನ ಇಟ್ಕೊಂಡ್ರೆ ಅದಕ್ಕೆ ನಾವು ನಮ್ಮನ್ನು ಎಳ್ಕೊಳ್ತೇವೆ. ಅಂದರೆ ಎಷ್ಟು ಕೆಪ್ಯಾಸಿಟಿಯನ್ನು ವೃದ್ಧಿ ಮಾಡಲಿಕ್ಕೆ ನೋಡ್ತೇವೆ, ಎಷ್ಟು ವೃದ್ಧಿ ಮಾಡಲಿಕ್ಕೆ ಆಗ್ತದೆ. ಒಂದು ಈ ಬ್ಯಾಂಬೂ ಸ್ಟಿಕ್ ಹಿಡಿಕಡ್ಡಿಯನ್ನು ಬಗ್ಗಿಸಿದರೆ ಎಷ್ಟು ಬಗ್ಗಿಸ್ಲಿಕ್ಕೆ ಆಗ್ತದೆ, ಒಂದು ಸಮಯದಲ್ಲಿ ಒಡಿತದೆ. ಹಾಗೆ ಬಲೂನ್ ಕೂಡ ಅದನ್ನು ಊದಿ 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 ಆಗ್ತದೆ, ಎಷ್ಟು ಸಾಧ್ಯ ಆಗ್ತದೆ ನೋಡಿ, ಮತ್ತು ಆಮೇಲೆ ಅದು ಒಡಿತದೆ. ಅದೇ ಥರದಲ್ಲಿ ನಮ್ಮ ಕೆಪ್ಯಾಸಿಟಿ ಕೂಡ ಅದನ್ನು ವೃದ್ಧಿಸ್ಕೊಳ್ಬೋದು. ನಮ್ಮ ಎಕ್ಸ್ಟ್ರಾ ಸ್ಟ್ರೆಂತನ್ನು ದಿನಕ್ಕೆ 12 ಗಂಟೆ 14 ಗಂಟೆ 16 ಗಂಟೆ ಅಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಆಗುತ್ತೆ. ಅದನ್ನು ಬಿಯಾಂಡ್ ದ್ಯಾಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲಿ ಇರೋದೇ 24 ಗಂಟೆ ದಿನಕ್ಕೆ. ಆ ದಿನದಲ್ಲಿ 24 ಗಂಟೆಯೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನನಗೆ ಲಿಮಿಟೆಡ್ ಕೆಪ್ಯಾಸಿಟಿ ಇರುವಾಗ ಅದರ ನಿರೀಕ್ಷೆ ಕೂಡ ಅಷ್ಟೇ, ಅದಕ್ಕೆ ತಕ್ಕದಾದ ನಿರೀಕ್ಷೆ ಇದ್ದರೆ ಮಾತ್ರ ಅದು ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಯಾವಾಗ ಈ ನಿರೀಕ್ಷೆ ಮತ್ತು ನಮ್ಮ ಒಂದು ಕೆಪ್ಯಾಸಿಟಿಗೆ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಅದು ನಮಗೆ ಒತ್ತಡವಾಗಿ ಪರಿಣಮಿಸುತ್ತೆ. ಅದನ್ನೇ ನಾವು ಸ್ಟ್ರೆಸ್ ಅಂತ ಹೇಳುವಂಥದ್ದು. ಈ ಒತ್ತಡ ಅಂತ ಹೇಳಿದ್ರೆ, ಇವಾಗ ಒತ್ತಡದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ತೀವ್ರವಾಗಿ ಕೆಲಸ ಮಾಡೋದಿರ್ಬೋದು, ಗಂಟೆಗಿಂತ ಹೆಚ್ಚಾಗಿ ಕೆಲಸ ಮಾಡೋದು, ಅದೆಲ್ಲ ಇವರ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುವಂಥ ಚಾನ್ಸಸ್ ಇದೆ? ಅದು ಖಂಡಿತ ಪ್ರಭಾವ ಬೀರ್ತದೆ. ನಾನು ಈಗಾಗಲೇ ಹೇಳಿದಾಗೆ ನನ್ನ ಒಂದು ಕೆಪ್ಯಾಸಿಟಿ ಇದು ವರ್ಧನೆ ಅಂದರೆ ಎಕ್ಸ್ಪಾನ್ಷನ್ ಎಷ್ಟು ಮಾಡಲಿಕ್ಕೆ ಆಗ್ತದೆ ಅಷ್ಟೇ ಆಗೋದು. ಅದಕ್ಕಿಂತ ಮೀರಿ ಮಾಡಲಿಕ್ಕೆ ಹೋದರೆ ಅದು ಎಕ್ಸಾಸ್ಟ್ ಆಗಿ, ಅದು ಈಗ ಒಂದು ಜನರೇಟರ್ ಎಷ್ಟು ಸಮಯ ಅದು ಕಂಟಿನ್ಯೂಸ್ ಆಗಿ ಓಡಿಸ್ಲಿಕ್ಕೆ ಆಗ್ತದೆ. ಒಂದು ಹಂತದಲ್ಲಿ 8 ಗಂಟೆ 10 ಗಂಟೆ ಅಥವಾ 24 ಗಂಟೆ ಇರ್ಬೋದು. ಅದು ಆದಮೇಲೆ ಅದು ಬಿಸಿಯಾಗಿ ಇನ್ನು ನನ್ನಿಂದ ಆಗೋದಿಲ್ಲ ಅಂತ ಕೆಲಸನ ಸ್ಟಾಪ್ ಮಾಡುತ್ತೆ ಅಲ್ವಾ? ಹಾಗೆ ನಮ್ಮ ಮನಸ್ಸು ಕೂಡ ಹಾಗೆ ಒಂದು ಲೆಕ್ಕದವರೆಗೆ ನಾವು ಅದನ್ನು ವೃದ್ಧಿಸ್ಕೊಂಡು ಹೋಗ್ಬೋದು, ಹಿಗ್ಗಿಸ್ಕೊಂಡು ಹೋಗ್ಬೋದು, ನಮ್ಮ ಕಾರ್ಯವೈಖರಿಯನ್ನು ಹೆಚ್ಚಿಸ್ಕೊಂಡು ಹೋಗ್ಬೋದು ಒಂದು ಲೆವೆಲ್ವರೆಗೆ. ಬಿಯಾಂಡ್ ದ್ಯಾಟ್ ನನ್ನ ಮನಸ್ಸು ಹೇಳ್ತದೆ ಇನ್ನೂ ಆಗೋದಿಲ್ಲ, ಐ ಆಮ್ ಡನ್ ಅಂತ ಹೇಳ್ತದೆ. ಅದು ಸ್ಟ್ರೆಸ್. ಅದು ಆ ಸ್ಟ್ರೆಸ್ಸಿನ ಪ್ರಭಾವದಿಂದಾಗಿ ನಮ್ಮ ಮನಸ್ಸು ಹಾಳಾಗ್ತದೆ. ಅದರಿಂದಾಗಿ ನಮಗೆ ಎಂಗ್ಸೈಟಿ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ನನ್ನ ಗುರಿ ನಾನು ಮುಟ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಬೇಸರ ಆಗ್ಬೋದು, ದುಃಖ ಆಗ್ಬೋದು, ಅಥವಾ ಅದನ್ನು ನಾನು ಸಾಧಿಸಲಿಲ್ಲಲ್ಲ ಯಾರಂತ ಹೇಳ್ತಾರೆ, ನನ್ನನ್ನೆಲ್ಲ ತಮಾಷೆ ಮಾಡ್ತಾರೆ ಅಂತ ಅವರಿಗೆ ಉದ್ವೇಗ ಆಗ್ಬೋದು, ಎಂಗ್ಸೈಟಿ, ಅದೆಲ್ಲ ಅದರದ್ದು ಸ್ಟ್ರೆಸ್ಸಿದು ಔಟ್ಕಮ್. ಅದರಿಂದ ಈ ಥರ ಒಂದು ನೆಗೆಟಿವ್ ಸ್ಥಿತಿಗೆ ಹೋಗಬಾರ್ದು. ನನ್ನ ಮನಸ್ಸು ಸಮತೋಲನದ ಇರಬೇಕಂತ ಹೇಳಿದರೆ ನನ್ನ ಸ್ಟ್ರೆಸ್ಸನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಆಗಬೇಕು. ಒತ್ತಡ ಕೂಡ ಭಾವನೆ ಮೇಲೆ ಪರಿಣಾಮ ಬೀರುತ್ತೆ. ಖಂಡಿತ. ಸ್ಟ್ರೆಸ್ ಅನ್ನುವಂಥದ್ದು ನಮ್ಮ ಯೋಚನೆ ಮೇಲೆಯೂ
ಭಾವನೆ ಮೇಲೆ, ವರ್ತನೆ ಮೇಲೆ, ಮೂರರ ಮೇಲೆ ಕೂಡ ಅದು ಪ್ರಭಾವ ಬೀರ್ತದೆ. ಆ ಪ್ರಭಾವ ಅನ್ನುವಂಥದ್ದು ಆ ವ್ಯಕ್ತಿಯ ಒಂದು ಪರ್ಸನಾಲಿಟಿನೂ ಹೊಂದ್ಕೊಂಡು ಹೋಗ್ತದೆ. ಉದಾಹರಣೆಗೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಒಂದು ಸೈಕಲಾಜಿಕಲ್ ಮೇಕಪ್ ಅಂತ ಇರುತ್ತೆ. ಅಂದರೆ ಸೈಕಲಾಜಿಕಲ್ ಪರ್ಸ್ನಾಲಿಟಿ, ಫಿಸಿಕಲ್ ಪರ್ಸ್ನಾಲಿಟಿ ಅಲ್ಲ, ಸೈಕಲಾಜಿಕಲಿ. ಅವರು ಸೈಕಲಾಜಿಕಲಿ ಸ್ಟ್ರಾಂಗ್ ಇದ್ದರೆ, ಅಂದರೆ ಅವರ ವಿಲ್ ಪವರ್ ಅಂತ ಏನು ಹೇಳ್ತೇವೆ, ಅದು ಪವರ್ಫುಲ್ ಸ್ಟ್ರಾಂಗ್ ಆಗಿದ್ದರೆ ಅವರಿಗೆ ಒತ್ತಡವನ್ನು ನಿಭಾಯಿಸಲಿಕ್ಕೆ ಹೆಚ್ಚು ಸಾಧ್ಯ ಆಗ್ತದೆ. ಅದು ಹಾಗೆ ಇನ್ನೊಂದು ವರ್ಗದವರು ಇರ್ತಾರೆ, ಅವರಿಗೆ ಈ ಸೆನ್ಸಿಟಿವ್ ಮೈಂಡ್ ಅಂತ ಹೇಳ್ತೇವೆ. ಅಂದರೆ ಭಾವನಾತ್ಮಕವಾಗಿ ಅವರು ಸ್ವಲ್ಪ ವೀಕ್ ಇರ್ತಾರೆ. ಅವರಿಗೆ ಈ ಸಾಧಾರಣ ಒಂದು ಸ್ಟ್ರೆಸ್ ಇದ್ದರೂ ಕೂಡ, ಯಾರು ಅಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯಿತು, ಇಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯಿತು, ಅಲ್ಲಿ ಈ ಉದಯವಾಣಿ ಪೇಪರ್ ಓದುವಾಗ ಅದು ಡೆತ್ ಇದರದ್ದು ನೋಡುವಾಗ, ಪೇಜ್ ನೋಡುವಾಗ, ಅಯ್ಯೋ ಅವ್ರು ಸತ್ತೋದ್ರಲ್ಲ, ಇವ್ರು ಸತ್ತೋದ್ರೆ, ಅವ್ರು ಹೇಗೆ ಅವ್ರ ಮೇಲೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಅದನ್ನು ಕೇಳಿಯೇ ಅವರಿಗೆ ಹೆದರಿಕೆ ಆಗೋ, ನನಗೂ ಹಾಗಾಗ್ಬೋದಾ ಅಂತ ಅವರು. ಹಾಗಿದ್ರೆ ಅಂತ ಒಂದು ಇವಾಗ ಸಿಚುವೇಶನ್ ನೋಡ್ತಾರೆ ಅವರು, ಆಕ್ಸಿಡೆಂಟ್ ಇರ್ಬೋದು, ಇನ್ನೇನೋ ಸಿಚುವೇಶನ್ ನೋಡಿಕೊಂಡು ಅದೆಷ್ಟೋ ಸಮಯದವರೆಗೆ ಕೂಡ ಅವರಿಗೆ ಒಂದು ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ ಭಯ ಇರ್ತದೆ, ಇಲ್ಲ ಆಕ್ಸಿಡೆಂಟ್ ನೋಡಿದ್ರೆ ಅಯ್ಯೋ ಅವರು ಏನು ಮಾನಸಿಕವಾಗಿ ಕುಗ್ಗುವಂಥದ್ದು. ಇದು ಯಾವ ಕಾರಣಕ್ಕೆ ಹೀಗಾಗ್ತಾರೆ ಅವರು ಅಂತ? ಅದೇ ನಾನು ಇವಾಗಲೇ ಹೇಳಿದ ಹಾಗೆ ಅದು ನಮ್ಮ ಒಂದು ಸೈಕಲಾಜಿಕಲ್ ಮೇಕಪ್, ನನ್ನ ಒಂದು ಮನಸ್ಸಿನ ಒಳಗಿನ ಒಂದು ವಿಲ್ ಪವರ್ ಹೇಗೆ ಉಂಟು, ಸ್ಟ್ರಾಂಗ್ ಇದ್ದರೆ ಅದನ್ನೆಲ್ಲ ನಾನು ನಿಭಾಯಿಸ್ಲಿಕ್ಕೆ ಆಗ್ತದೆ. ಉದಾಹರಣೆಗೆ ಈಗ ಒಂದು ಆಕ್ಸಿಡೆಂಟ್ ನೋಡಿದಾಗ, ಈಗ ನಾನು ಒಂದು ಹೈವೇಯಲ್ಲಿ ಒಂದು ಸ್ಪೀಡಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ನನ್ನಷ್ಟಕ್ಕೆ ಒಂದು ಕಾರಲ್ಲಿ ಒಂದು ಚೆಂದ ಒಂದು ಒಳ್ಳೆಗೆ ಒಂದು AC ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೆ. ಖುಷಿಯಲ್ಲಿ ಆರಾಮದಲ್ಲಿ ಪದ್ಯ ಹೇಳ್ಕೊಂಡು, ಕ್ಯಾಸೆಟ್ ಒಟ್ಟಿಗೆ ಪದ್ಯ ಹೇಳ್ಕೊಂಡು ಹೋಗ್ತಾ ಇದ್ದೇನೆ. ಸಡನ್ನಾಗಿ ಯಾರೋ ಒಬ್ಬರು ಎದುರು ಬಂದರು, ಅಥವಾ ಒಂದು ದನ ಬಂತು, ಅಥವಾ ನಾನು ಬ್ರೇಕ್ ಹಾಕ್ತೇನೆ, 1-2 ಇಂಚ್ ಗ್ಯಾಪಲ್ಲಿ ಏನೋ ಆ್ಯಕ್ಸಿಡೆಂಟ್ ಮಿಸ್ ಆಯಿತು ಅಂತ ಹೇಳುವಾಗ ನನಗೆ ಅದನ್ನು ನೋಡಿ ನನ್ನ ಕೈಕಾಲಲ್ಲಿ ಶಿವರಿಂಗ್ ಆಗ್ತದೆ, ಅಥವಾ ಏನಾಯ್ತಿದು. ಅದೇ ಒಂದು 2 ಸೆಕೆಂಡ್ ಮುಂಚೆ ನಾನು ಹೇಗಿದ್ದೆ, ರಿಲ್ಯಾಕ್ಸ್ ಆಗಿದ್ದೆ. ಆ ಒಂದು ಸಿಚುವೇಶನ್ ಸಡನ್ನಾಗಿ ಆದಾಗ ನನ್ನ ಮನೋಸ್ಥಿತಿ ಹೇಗಿರ್ತದೆ, ನನ್ನ ದೈಹಿಕ ಸ್ಥಿತಿ ಹೇಗಿರ್ತದೆ, ಸಡನ್ನಾಗಿ ಚೇಂಜ್ ಆಗುತ್ತಲ್ಲ. ಅದನ್ನು ನಿಭಾಯಿಸೋದ್ರಲ್ಲಿರೋದು ನಮ್ಮ ಕೆಪ್ಯಾಸಿಟಿ. ನನ್ನ ವಿಲ್ ಪವರ್ ಸ್ಟ್ರಾಂಗ್ ಇದ್ದರೆ ಅದನ್ನು ನಾನು ಮ್ಯಾನೇಜ್ ಮಾಡಲಿಕ್ಕಾಗುತ್ತೆ. ನನ್ನ ಒಂದು ಸೈಕಲಾಜಿಕಲ್ ಮೇಕಪ್ ಏನುಂಟು, ಇಮೋಷನಲ್ ಸ್ಟೆಬಿಲಿಟಿ ಅಂತ ನಾವೇನು ಹೇಳ್ತೇವೆ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾನು ಧೃತಿ ಕೆಡದೆ ದೃಢವಾಗಿ ಮನಸ್ಸಿದ್ದರೆ, ಆಯಿತಾ, ಲೆಟ್ ಮಿ ರಿಲ್ಯಾಕ್ಸ್, ಬಚಾವಾದೆ ಅಲ್ಲ, ಲೆಟ್ ಮಿ ರಿಲ್ಯಾಕ್ಸ್, ಏನು ತೊಂದರೆ ಆಗಲಿಲ್ಲ, ಲೆಟ್ ಮಿ ರಿಲ್ಯಾಕ್ಸ್ ಅಂತ ಹೇಳಿ ಒಂದು 4-5 ಡೀಪ್ ಬ್ರೀತ್ ತಗೊಂಡು, ಏನೂ ಆಗಲಿಲ್ಲಲ್ಲ ಅಂತ ಒಂದು ಆಗ ಅದನ್ನು ನಾನು ಮ್ಯಾನೇಜ್ ಮಾಡಲಿಕ್ಕಾಗುತ್ತೆ. ಅದು ನನ್ನ ಒಂದು ವಿಲ್ ಪವರನ್ನು ಹೊಂದ್ಕೊಂಡು ಹೋಗಿರುತ್ತೆ. ಅದೇ ನಾನು ಸೈಕಲಾಜಿಕಲಿ ವೀಕ್ ಇದ್ದರೆ ಅಂತ ಹೇಳಿದರೆ, ನನ್ನ ಈ ಭಾವನೆ ಅನ್ನುವಂಥದ್ದು ಸೈಕಲಾಜಿಕಲ್ ಮೇಕಪ್ ಅಂತ ಹೇಳಿದ್ನಲ್ಲ, ಅದು ವೀಕ್ ಆಗಿದ್ದರೆ ಆವಾಗ ನಾವು ಗಾಬರಿಪಟ್ಟು ಮೈಯೆಲ್ಲ ಗಡಗಡ ನಡುಗೋದು, ಬೆವರುದು, ಎದೆಬಡಬಡ ಆಗೋದು, ನರ್ವಸ್ ಆಗೋದು, ಅಯ್ಯೋ ಇನ್ನು ಎಂತ ಆಯ್ತಪ್ಪ ಇದು, ಏನಾಯಿತು ಅಂದರೆ ಯಾವುದೇ ಪರಿಸ್ಥಿತಿ ಇರ್ಬೋದು, ಆ್ಯಕ್ಸಿಡೆಂಟ್ ಇರ್ಬೋದು, ಮತ್ತೊಂದಿರ್ಬೋದು, ಯಾರಿಗೆ ಹಾರ್ಟ್ ಅಟ್ಯಾಕ್ ಆದದನ್ನು ನೋಡಿರ್ಬೋದು. ಹಾಗೆ ನಾವು ಅಂಥದ್ದನ್ನು ತುಂಬ ದಿನನಿತ್ಯ ನಾವು ನೋಡ್ತೇವೆ. ಸೈಕಲಾಜಿಕಲಿ ಅವರು ಸ್ಟ್ರಾಂಗ್ ಇಲ್ಲದಾಗ ಈ ಥರದ ಒಂದು ದಿನನಿತ್ಯ ನಡೆಯುವಂಥ ಒಂದು ಘಟನೆಗಳನ್ನೇ ಅವರು ಸೀರಿಯಸ್ ಆಗಿ ತಗೊಂಡು ಅವರು ಭಾವನಾತ್ಮಕ ಇದಕ್ಕೆ ಒಳಗಾಗಿ ಪೇಷಂಟ್ ಆಗಿ ಬರ್ತಾರೆ. ಅವರಿಗೆ ಅದನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಅದು ತಲೆ ತಿರುಗಿ ಬೀಳುವಂಥದ್ದು, ಡಿಸೋಸಿಯೇಷನ್ ಸ್ಟೇಜಿಗೆ ಹೋಗುವಂಥದ್ದು, ಅಥವಾ ಕನ್ವರ್ಷನ್ ಆಗಿ ಅವರ ಕೈಗೆ ಬರಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ನಾನು ಇತ್ತೀಚೆಗೆ ಒಂದು ಕಾರವಾರದಿಂದ ಒಬ್ಬರು ಹೆಡ್ ಮಿಸ್ಟ್ರೆಸ್ ಒಬ್ಬರು ಬಂದಿದ್ದರು. ಅವರಿಗೆ ಇಷ್ಟೇ ತೊಂದರೆ, ಇಷ್ಟೇ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಎಲ್ಲ ಮಾತಾಡಲಿಕ್ಕೆ ಆಗ್ತದೆ, ನಡೀತಾರೆ, ಎಲ್ಲ ಮಾಡ್ತಾರೆ. ಆದರೆ ಸಡನ್ಲಿ ಬೆಳಿಗ್ಗೆ ಒಂದು ದಿವಸ ಎದ್ದ ಕೂಡಲೇ ಅವರ ಕೈಯಲ್ಲಿಂದ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಅವರು MRI ಮಾಡಿದರು. ಯಾಕಂತ ಹೇಳಿದರೆ ಪ್ಯಾರಾಲಿಸಿಸ್ ಉಂಟಂತ, ಮೆದುಳಲ್ಲಿ ಏನಾಗಿದೆ ಅಂತ, ಡ್ಯಾಮೇಜ್ ಆಗಿದೆ, ಅಥವಾ ಇನ್ಫಾಕ್ಷನ್, ನಾವು ಸೆರೆಬ್ರಲ್ ಆಕ್ಸಿಡೆಂಟ್ ಹೇಳ್ತೇವೆ, ಒಂದು ಅಲ್ಲಿ ರಕ್ತ ಸಂಚಾರ ಸಡನ್ನ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಂದ್ರ ಇರ್ತದೆ ನಮ್ಮ ಮೆದುಳಲ್ಲಿ, ಫ್ರಂಟಲ್ ಲೋಬಲ್ಲಿ. ಅದು ಅಲ್ಲಿ ರಕ್ತ ಸಂಚಾರ ಸರಿ ಇಲ್ಲದ ಕೂಡಲೇ ಇಲ್ಲಿ ಕೆಲಸ ಸರಿ ಮಾಡೋದಿಲ್ಲ. ಹಾಗೆ ಅದು ಇನ್ಫಾಕ್ಷನ್ ಅಂತ ಹೇಳ್ತೇವೆ, ಸೆರೆಬ್ರಲ್ ಇನ್ಫಾಕ್ಟ್. ಹಾಗೆ ಆಗಿರುವಂಥ ಸಂದರ್ಭ ಇರುತ್ತೆ. ಅದನ್ನೆಲ್ಲ ನಾವು ರೂಲ್ ಔಟ್ ಮಾಡಬೇಕು. ನಿಜ,
ಕೈಗೆ ಶಕ್ತಿ ಇಲ್ಲ ಅಂದಮೇಲೆ ಬರೀಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಅದನ್ನೆಲ್ಲ ನಮ್ಮ ಮೆದುಳಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಂತ ರೂಲ್ ಔಟ್ ಮಾಡಬೇಕು. ಅದನ್ನೆಲ್ಲ ಮಾಡಿದರು. ಅದೆಲ್ಲ ಮಾಡಿ ಆದಮೇಲೆ ಕೂಡ ಅವರಿಗೆ ಮೆದುಳೆಲ್ಲ ಕರೆಕ್ಟ್ ಉಂಟು, ಅವರ ದೇಹದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ, ಬಟ್ ಏನಿಲ್ಲ. ಆದರೂ ಕೂಡ ಅವರಿಗೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಟೆಸ್ಟ್ ನಾರ್ಮಲ್ ಇದ್ದ ಮೇಲೆ ಫಿಸಿಷಿಯನ್ ಅವರು, ನ್ಯೂರಾಲಜಿಸ್ಟ್ ಅವರು ರೆಫರ್ ಮಾಡಿದರು. ಇದು ಏನೋ ಬೇರೆ ಏನೋ ಟೆನ್ಷನ್ ಇದ್ದಾಗೆ ಕಾಣ್ತದೆ ಅಂತ ಎಣಿಸ್ಕೊಂಡು ರೆಫರ್ ಮಾಡಿದರು ನನಗೆ. ನಾನು ನೋಡಿದೆ, ಫಸ್ಟಿಗೆ ಏನು ಗೊತ್ತಾಗಲಿಲ್ಲ. ಆದರೂ ಇದು ಖಂಡಿತ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಅಲ್ಲ, ಅಂದರೆ ದೈಹಿಕ ಪ್ರಾಬ್ಲಮ್ ಅಲ್ಲ ಅಂತ ನಂಗೆ ಖಾತ್ರಿ ಆಯಿತು. ಆದ್ದರಿಂದ ಬಟ್ ಏನೂ ಇರಬೇಕು. ಆ ಹೆಡ್ ಮಿಸ್ಟ್ರೆಸ್ ಅದನ್ನು ಹೇಳಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅದೇ ಸುತ್ತು ಬಳಸಿ ಹೇಳುವಾಗ ಏನೋ ಒಂದು ಟಚ್ ಮಾಡ್ತಾರೆ, ಮತ್ತು ಸುಮ್ಮನಿರ್ತಾರೆ. ಆವಾಗ ನಮಗೆ ಗೊತ್ತಾಯಿತು ಏನೋ ಒಂದು ಒಳಗೆ ಇದೆ, ಅವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಅವರಿಗೆ ಎಂಗ್ಸೈಟಿ ಇರ್ಬೋದು, ಅದನ್ನು ಪ್ರೆಸ್ ಮಾಡಿರುತ್ತೆ ಆ ಒಂದು ಅಂಶವನ್ನು ಅಂತ ಗೊತ್ತಾಯಿತು. ಅದಕ್ಕೆ ನಾವು ಒಂದು ಇದು ಎಬ್ರಿಯಾಕ್ಷನ್ ಅಂತ ಹೇಳ್ತೇವೆ. ಅಂದರೆ ಈ ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ನಾವು ಏನು ಹೇಳಲಿಕ್ಕೆ ಆಗೋದಿಲ್ವೋ ಕೆಲವುದು ಸಬ್ಕಾನ್ಷಿಯಸ್ಸಲ್ಲಿರುತ್ತೆ, ಅದು ಹೊರಗಡೆ ಬರೋದಿಲ್ಲ. ಆಗ ಸಬ್ಕಾನ್ಷಿಯಸ್ ಮೈಂಡಲ್ಲಿದ್ದಾಗ ಅದನ್ನು ಹೇಗೆ ತರಿಸೋದು? ಈ ಎಂಗ್ಸೈಟಿ ಅನ್ನುವಂಥದ್ದು ಅದನ್ನು ಮುಚ್ಚಿಡ್ತದೆ. ಅದನ್ನು ಈ ಎಂಗ್ಸೈಟಿನ ತೆಗಿಲಿಕ್ಕೆ ನಾವು ಒಂದು ಪೆಂಟಥಾಲ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೇವೆ. ಅದು ಈ ಎನಸ್ಥೀಸಿಯಾ ನಾವು ಈ ಸರ್ಜರಿ ಎಲ್ಲ ಮಾಡುವ ಮುಂಚೆ ಕೊಡುವಂಥದ್ದು. ಅಂದರೆ ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್, ಅದು ನಾವು ಆಪ್ರೇಷನ್ ಮಾಡುವಾಗ ಅವ್ರನ್ನ ತುಂಬ ಡೀಪಾಗಿ ತಗೊಂಡು ಹೋಗ್ತೇವೆ. ಇಲ್ಲಿ ಹಾಗಲ್ಲ, ನಾವು ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡಿಗೆ ಅವರನ್ನು ಈ ಇಂಜೆಕ್ಷನ್ ಮೂಲಕ ತಗೊಂಡು ಹೋಗಿ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಾದರೂ ಉಂಟಾ ಅದನ್ನು ಓಪನ್ ಅಪ್ ಮಾಡಲಿಕ್ಕೆ, ಅಂದರೆ ಅಲ್ಲಿ ಮುಚ್ಚಿರುವಂಥ ಎಂಗ್ಸೈಟಿಯಿಂದ ಮುಚ್ಚಿರುವಂಥ ಅಂಶವನ್ನು ಹೊರತೆಗೆಯೋದು. ಅದಕ್ಕೆ ನಾವು ನಾರ್ಕೋ ಅನಾಲಿಸಿಸ್ ಅಂತ ಕೂಡ ಹೇಳ್ತೇವೆ. ಅದಕ್ಕೆ ಲೀಗಲ್ ಕಾನೋಟೇಷನ್ಸ್ ಬೇರೆ ಉಂಟು, ಆದರೆ ಹೌದು, ಇದು ನಾವು ಮಾಡುವಂಥದ್ದು ಎಬ್ರಿಯಾಕ್ಷನ್, ಪೆಂಟಥಾಲ್ ಎಬ್ರಿಯಾಕ್ಷನ್ ಅಂತ. ಉದ್ದೇಶ ಏನಂತ ಹೇಳಿದರೆ ಅವರ ಈ ಒಂದು ಮನೋದೈಹಿಕ ಕಾಯಿಲೆಗೆ, ಅಂದರೆ ಈ ಸಮಸ್ಯೆಗೆ ಏನು ಕಾರಣ, ಅದಕ್ಕೆ ಪರಿಹಾರ ಏನು ಸಿಗುತ್ತಾ ನೋಡಲಿಕ್ಕೆ ನಾವು ಮಾಡುವಂಥದ್ದು. ಹಾಗೆ ಮಾಡಿದಾಗ ಈ ಹೆಡ್ ಮಿಸ್ಟ್ರೆಸ್ ಹತ್ರ ಮಾಡಿದಾಗ ಅವರ ಕನ್ಸೆಂಟ್ ತಗೊಂಡು ಆಯಿತು ನನಗೆ ಇದರಿಂದ ಗುಣ ಆಗಬೇಕು, ನೀವು ಏನು ಸಾಧ್ಯ ಉಂಟು ಮಾಡಿ ಅಂತ ಅವರು ಪರ್ಮಿಷನ್ ಕೊಟ್ಟ ಮೇಲೆ ನಾವು ಪೆಂಟಥಾಲ್ ಎಬ್ರಿಯಾಕ್ಷನ್ ಮಾಡಿದಾಗ ಆಗ ಗೊತ್ತಾಯಿತು ಎಲ್ಲ. ಅದರ ಮುಂಚಿನ ದಿವಸ ಏನಾಯಿತು ಅಂತ ಅವ್ರ ಹತ್ರ ಕೇಳ್ತಾ ಇರುವಾಗ ನಿಜ ವಿಷಯ ಹೊರಬಂತು. ಅಂತ ಹೇಳಿದರೆ ಅವರ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಅವರು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆದರೂ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆದರೂ ಕೂಡ ಅವರನ್ನು ಮ್ಯಾನೇಜ್ ಮಾಡೋರು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಒಂದಿರುತ್ತೆ. ಇವರು ಹೆಡ್ ಮಿಸ್ಟ್ರೆಸ್ ಅಂಡರ್ ತುಂಬ ಅಧ್ಯಾಪಕರು ಕೆಲಸ ಮಾಡ್ತಾರೆ. ಅದರಲ್ಲಿ ಒಂದು ಅಧ್ಯಾಪಕಿ ಅವರ ಮೇಲೆ ಒಂದು ಎಲಿಗೇಷನ್ ಆಯಿತು. ಅವರೇನು ಆ್ಯಕ್ಚುಲಿ ತಪ್ಪು ಮಾಡಿರಲಿಲ್ಲ, ಅದು ಇಟ್ ವಾಸ್ ಎಲಿಗೇಷನ್. ಆದರೆ ಮ್ಯಾನೇಜ್ಮೆಂಟ್ ಅವರ ಏನೋ ಒಂದು ಕನೆಕ್ಷನ್ಸಲ್ಲಿ ಅವರು ಹೆಡ್ ಮಿಸ್ಟ್ರೆಸ್ ಹತ್ರ ಹೇಳ್ತಾರೆ, ನೀವು ಆ ಒಂದು ಅಧ್ಯಾಪಕಿ ನೀವು ಸಸ್ಪೆಂಡ್ ಮಾಡಬೇಕು ಅಂತ. ಆದರೆ ಹೆಡ್ ಮಿಸ್ಟ್ರೆಸ್ ಎಲ್ಲ ಎಂಕ್ವೈರಿ ಮಾಡಿ ಗೊತ್ತಾಯಿತು ಅದು ತಪ್ಪು ಅಧ್ಯಾಪಕಿದ್ದಲ್ಲ, ಅದು ಬೇರೆ ಯಾರೋ ಹೊರಗಿನವರು ತಪ್ಪು. ಇವರು ಖಂಡಿತವಾಗಿ ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂತ ಹೆಡ್ ಮಿಸ್ಟ್ರೆಸ್ಸಿಗೆ ಗೊತ್ತು. ಆದರೆ ಮ್ಯಾನೇಜ್ಮೆಂಟ್ ಹೇಳ್ತದೆ ಅವರನ್ನು ಡಿಸ್ಮಿಸ್ ಇದು ಮಾಡಿ ಸಸ್ಪೆಂಡ್ ಮಾಡಿ ಅಂತ ಹೇಳ್ತದೆ. ಮ್ಯಾನೇಜ್ಮೆಂಟ್ ಹೇಳಿದ್ದನ್ನು ಇವ್ರು ಕೇಳಬೇಕು. ಇವರು ಅದನ್ನು ಜಸ್ಟಿಫೈ ಮಾಡಲಿಕ್ಕೆ ನೋಡಿದರು. ಆದರೆ ನಿಮಗೆ ಕೆಲಸ ಬೇಕಾದರೆ ನೀವು ಮಾಡಿ, ಇಲ್ಲದಿದ್ದರೆ ನೀವು ಸಹ ಹೋಗ್ಬೋದು ಅಂತ ಹೇಳ್ತಾರೆ. ಹಾಗೆ ಅವರಿಗೆ ಹೆಡ್ ಮಿಸ್ಟ್ರೆಸ್ಸಿಗೆ ಏನು ಮಾಡೋದು, ನಾನು ರಿಸೈನ್ ಮಾಡಬೇಕಾ, ಅವರು ಅಧ್ಯಾಪಕಿಯನ್ನು ತೆಗಿಬೇಕಾ, ಸಸ್ಪೆಂಡ್ ಮಾಡಬೇಕಾ ಅನ್ನುವಂಥ ಒಂದು ಡೈಲಿಮಾ. ಆವಾಗ ಏನಾಯಿತು, ರಾತ್ರಿ ಇಡೀ ಅವರಿಗೆ ನಿದ್ರೆ ಬರಲಿಲ್ಲ. ಬೆಳಿಗ್ಗೆ ಅವರಿಗೆ ಬಹುಶಃ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ನಾವೇನು ಹೇಳ್ತೇವೆ, ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಸಸ್ಪೆಂಡ್ ಮಾಡಬೇಕಾದ್ರೆ ಲೆಟ್ರ್ ಕೊಡಬೇಕಲ್ವ, ಅವರಿಗೆ ಅದಕ್ಕೆ ಸೈನ್ ಮಾಡಬೇಕು. ನನಗೆ ಸೈನ್ ಮಾಡಲಿಕ್ಕೆ ಆಗದೇ ಇದ್ದರೆ ಅದೊಂದು ಡಿಫೆನ್ಸ್, ನಾವು ಅವರನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಒಂದು ಡಿಫೆನ್ಸ್. ಅದಕ್ಕೆ ಬೆಳಿಗ್ಗೆ ನಿದ್ದೆಯಿಂದ ಎಚ್ಚರ ಆಗುವಾಗ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತಾಯಿತು. ಅದು ಅವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕಿರುವಂಥ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ಇದು ಸ್ಟ್ರೆಸ್. ಅಂದರೆ ಈ ಡೈಲೆಮ ಇರುವಾಗ ನಾನು ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಹಾಗೆ ಮಾಡಿದರೂ ಕಷ್ಟ, ಹೀಗೆ ಮಾಡಿದರೂ ಕಷ್ಟ, ಏನು ಮಾಡಿದರೂ ನನಗೆ ಸರಿ ದಾರಿ ಕಾಣೋದಿಲ್ಲ, ಅಂದರೆ ನನಗೆ ಟೆನ್ಷನ್ ಆಗುವಂಥ ಒಂದು ಅಟ್ಮಾಸ್ಫಿಯರ್ ಇರುತ್ತೆ ಅನ್ನುವಾಗ ಅದರಿಂದ ಹೊರಗೆ ಬರಲಿಕ್ಕೆ ನಮ್ಮ ಮೆದುಳಿನ ಒಳಗಡೆ, ಮನಸ್ಸಿನ ಒಳಗಡೆ ಸಿಗ್ಮಂಡ್ ಫ್ರಾಯ್ಡ್ ಹೇಳುವಾಗೆ ಇದ್ದೀಗ ಸೂಪರ್ ಈಗೋ ಇರುತ್ತೆ, ಅದರಲ್ಲಿ ಒಂದು ಈಗೋ ಅನ್ನುವಂಥದ್ದು ಡಿಫೆನ್ಸ್, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್. ಓಕೆ, ಯು ಬಿ ಎ ಪೇಷಂಟ್,
ನಿಮಗೆ ಕೈ ಸ್ವಾಧೀನ ಇಲ್ಲದಿದ್ದರೆ ಸೈನ್ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗೋದಿಲ್ಲ. ಸೈನ್ ಮಾಡದೆ ಅವರು ನೀನು ಸಸ್ಪೆಂಡ್ ಮಾಡೋಕ್ಕಾಗೋದಿಲ್ಲಲ್ಲ. ಯು ಬಿ ಪೇಷಂಟ್. ಹಾಗೆ ಶಿ ಬಿಕೇಮ್ ಎ ಪೇಷಂಟ್, ಶಿ ವಾಸ್ ಅಡ್ಮಿಟೆಡ್. ಇದೆಲ್ಲ ಆಗುವಾಗ ಅಲ್ಲಿ ಅವರಿಗೆ ನಿಜ ವಿಷಯ ಗೊತ್ತಾಯಿತು, ಆ ಟೀಚರ್ದು ತಪ್ಪಿಲ್ಲ ಅಂತ ಗೊತ್ತಾಯಿತು, ಸರಿ ಆಯಿತು. ನಾವು ಮಾಡಿದಷ್ಟೇ, ವಿ ಫೌಂಡ್ ಔಟ್ ಹೌ ಇನ್ ವಿಚ್ ಕಾಂಟೆಕ್ಸ್ಟ್, ಯಾವ ಸಿಚುವೇಷನಲ್ಲಿ ಆ ಸಿಂಪ್ಟಮ್ ಬಂತಂತ ನೋಡಲಿಕ್ಕೆ ಪ್ರಯತ್ನ ಮಾಡಿ ಆ ಸ್ಟ್ರೆಸ್ಸನ್ನು ರಿಲೀವ್ ಮಾಡಿ ಅವರು ಆಮೇಲೆ ನಾವು ಪಂಟತಾಲ ಅಬ್ರಿಯಾಕ್ಷನ್ ಎಲ್ಲ ಆಗಿ ಅವರಿಗೆ ಸಜೆಷನ್ ಕೊಟ್ಟಾದಮೇಲೆ ಅವರಿಗೆ ಬರಲಿಕ್ಕಾಯಿತು. 2 ದಿವಸದಲ್ಲಿ ಅವರು ಶಿ ಬಿಕೇಮ್ ಟೋಟಲಿ ಆಲ್ ರೈಟ್. ಸೊ ಕೆಲವೊಂದು ಆಗೋದು ಕೂಡ ಒಳ್ಳೆಯದಕ್ಕೆ ಅಂತಲೂ ಹೇಳ್ತಾರೆ. ಹಾಗೆ ಅಂದರೆ ಇದು ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಡಿಫೆನ್ಸ್ ಮೆಕ್ಯಾನಿಸಮ್, ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ಸಹಾಯಕ್ಕೆ ಬರ್ತದೆ. ಅದು ನಮ್ಮ ಅದು ಸ್ಟ್ರಾಂಗ್ ಆಗಿದ್ದರೆ, ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಸ್ಟ್ರಾಂಗ್ ಆಗಿದ್ದರೆ ನಾವು ಯಾವ ಸಿಚುವೇಷನಿಂದ ಕೂಡ ಪಾರಾಗಿ ಬರ್ಬೋದು ಅಂತ ಹೇಳಲಿಕ್ಕೆ ನಾನು ಈ ಉದಾಹರಣೆ ಹೇಳಿದೆ. ಅದರಿಂದ ಸ್ಟ್ರೆಸ್ಸನ್ನು ನಾವು ಮ್ಯಾನೇಜ್ ಮಾಡುವ ರೀತಿಯಲ್ಲಿ ಉಂಟು. ಅದನ್ನು ಒತ್ತಡದಲ್ಲಿ ತಗೊಂಡ್ರೆ ಅಸ್ತವ್ಯಸ್ತ ಆಗುತ್ತೆ. ಅದನ್ನು ನಮ್ಮ ಒಂದು ಒಳಗಿನ ಒಂದು ಡಿಫೆನ್ಸ್ ಮೆಕ್ಯಾನಿಸಮನ್ನು ಸ್ಟ್ರಾಂಗಾಗಿ ಬೆಳೆಸ್ಕೊಂಡ್ರೆ ಅದು ನಾವು ಅದನ್ನು ಸ್ಟ್ರೆಸ್ಸನ್ನು ಲೀಲಾಜಾಲವಾಗಿ ಎಂಥ ಸಿಚುವೇಶನ್ ಕೂಡ ಸನ್ನಿವೇಶನ ಕೂಡ ಎದುರಿಸಲಿಕ್ಕೆ ಆಗ್ತದೆ. ಎಷ್ಟೇ ಜನ ಇದ್ದರೂ ಕೂಡ ಏನೊಂದು ಹೆದರಿಕೆ ಇಲ್ಲದೆ ಅವರನ್ನು ಎದುರಿಸ್ಬೋದು, ಮಾತಾಡ್ಬೋದು. ಅದೇ ನಮಗೆ ಭಯ, ಒಳಗೆ ಕಾನ್ಫಿಡೆನ್ಸ್ ಇಲ್ಲದಿದ್ದರೆ, ಆತ್ಮವಿಶ್ವಾಸ ಇಲ್ಲದಿದ್ದರೆ ನಮಗೆ ಬಾಯೇ ಹೊರಡುವುದಿಲ್ಲ, ಅಂಥ ಪರಿಸ್ಥಿತಿ ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಈ ಸನ್ನಿವೇಶಗಳನ್ನು ಎದುರಿಸಬೇಕಾದ್ರೆ ನಮ್ಮ ಇನ್ನರ್ ಮೆಕ್ಯಾನಿಸಮ್, ಕೋಪಿಂಗ್ ಮೆಕ್ಯಾನಿಸಮ್ ಏನುಂಟು, ಡಿಫೆನ್ಸ್ ಕೋಪಿಂಗ್ ಮೆಕ್ಯಾನಿಸಮ್, ಅದು ಸ್ಟ್ರಾಂಗ್ ಆಗಿರಬೇಕು. ಅದನ್ನು ನಾವು ಬೆಳೆಸ್ಕೊಳ್ಳೋದು ಹೇಗಂತ ಹೇಳಿದರೆ, ದಿನಾ ನಾವು ರಿಲ್ಯಾಕ್ಸೇಷನ್ನು, ಈ ಯೋಗ, ಮೆಡಿಟೇಷನ್ನು ಅಥವಾ ಮ್ಯೂಸಿಕ್ ಕೇಳೋದು, ಅಂದರೆ ನಮ್ಮ ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ನಾವು ಯಾವಾಗಲೂ ಒಂದು ಹವ್ಯಾಸವಾಗಿ ಮಾಡಿಕೊಂಡ್ರೆ, ಅದನ್ನೊಂದು ರುಟೀನಾಗಿ ಬೆಳೆಸ್ಕೊಂಡ್ರೆ ನಾವು ನಮ್ಮ ಕೋಪಿಂಗ್ ಮೆಕ್ಯಾನಿಸಮ್, ಯಾವ ಸಿಚುವೇಶನನ್ನು ಎದುರಿಸಲಿಕ್ಕೆ ತಾಕತ್ತು ನಮ್ಮಲ್ಲಿ ಬರ್ತದೆ. ಆವಾಗ ನಾವು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ನೊಂದು ಭಾವನೆಯ ಒಂದು ಪ್ರತಿರೂಪ ಪ್ರೀತಿ ಅಂತಲೂ ಹೇಳ್ತಾರೆ. ಸೊ ಈ ಪ್ರೀತಿ ಅಂದರೆ ಲಾಸ್ಟ್ ವೀಕಲ್ಲಿ ನಾವು ಮಾತಾಡಿದ್ವಿ, ಈ ಪ್ರೀತಿ ಬಗ್ಗೆ ತುಂಬ ಒಂದು ಟಾಕ್ ಕೂಡ ಕೊಟ್ಟಿದ್ದೇವೆ. ಆದರೆ ಕೂಡ ಈ ಪ್ರೀತಿ ಅನ್ನೋದು ಇನ್ನೊಬ್ಬರ ಮೇಲೆ ಹುಟ್ಟೋದೊಂದು ಪ್ರೀತಿ, ಅದೊಂದಿರಲಿ. ಆದರೆ ಸೆಲ್ಫ್ ಲವ್ ಅಂತ ಹೇಳ್ತಾರೆ. ಆದರೆ ಸಾಕಷ್ಟು ಜನರಿಗೆ ಸೆಲ್ಫ್ ಲವ್ ಅಂದ್ರೆ ಏನು, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಾವು ಸುತ್ತಾಡೋದು, ಸೋಲೋ ರೈಡ್ ಹೋಗೋದು, ಹೀಗೆಲ್ಲ ಯೋಚನೆ ಮಾಡ್ತಾರೆ. ಆದರೆ ನಿಜವಾಗಿ ಕೂಡ ಸೆಲ್ಫ್ ಲವ್ ಅಂದ್ರೆ ಏನು ಅಂತ? ಹೌದು, ಸೆಲ್ಫ್ ಲವ್ ಅಂತ ಹೇಳಿದ್ರೆ ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದು, ಅದು ತುಂಬ ಮುಖ್ಯ. ಆದರೆ ಅದು ಕೂಡ ಒಂದು ಲಿಮಿಟೇಷನ್ಸ್ ಇರ್ತದೆ. ಯಾವುದಕ್ಕಾದರೂ ಕೂಡ ಹೇಳ್ತಾರಲ್ಲ, ಒಂದು ಲಿಮಿಟ್, ಬೌಂಡ್ರಿ ಇರಬೇಕು. ಹಾಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಬೌಂಡ್ರಿ ಇರುತ್ತೆ. ಈ ಸೆಲ್ಫ್ ಲವ್ ಅನ್ನುವಂಥದ್ದು ಕೂಡ ನಮಗೆ ಬೇಕೇ ಬೇಕು. ನಮ್ಮಲ್ಲಿ ನಮ್ಮ ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕಾದ್ರೆ, ನಮ್ಮಲ್ಲಿ ನಾವು ನಮ್ಮ ಒಂದು ಇನ್ನರ್ ಸ್ಟ್ರೆಂತನ್ನು ಬೆಳೆಸ್ಕೊಳ್ಬೇಕಾದ್ರೆ, ಅಥವಾ ನಮ್ಮಲ್ಲಿ ಒಂದು ಸದೃಢ ಮನಸ್ಸನ್ನು, ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಫೀಲಿಂಗ್, ಪಾಸಿಟಿವ್ ಆ್ಯಕ್ಷನ್ ಅಂತ ಏನು ಹೇಳ್ತೇವೆ, ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು. ನಮ್ಮಲ್ಲಿರುವಂಥ ಒಂದು ಒಳ್ಳೆತನ ನಾವು ಗುರುತಿಸ್ಕೊಂಡು, ನನಗೆ ಇದು ಸಾಧ್ಯ ಉಂಟು, ಆಗುತ್ತೆ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್, ಐ ಲವ್ ಮೈ ಸೆಲ್ಫ್, ಅದು ಇರಬೇಕು. ಅದಿದ್ದರೆ ನಾನು ಒಂದು ಸಂಪೂರ್ಣವಾಗಿ ನನ್ನಿಂದ ಎಷ್ಟು ಕೆಪ್ಯಾಸಿಟಿ ಉಂಟು ಅಷ್ಟು ಮಾಡಲಿಕ್ಕೆ ಆಗುತ್ತೆ. ಆದರೆ ಅದು ಬೌಂಡ್ರಿ ಮೀರಿ ಹೋದರೆ ಮಾತ್ರ ಕಷ್ಟ. ಈ ಸೆಲ್ಫ್ ಲವ್ ಅನ್ನುವಂಥದ್ದು ನನಗೆ ಏನು ಬೇಕಾದರೂ ಮಾಡ್ಬೋದು, ನಾನು ಎಲ್ಲ ಮಾಡಲಿಕ್ಕಾಗುತ್ತೆ, ಐ ಆಮ್ ಸೋ ಪ್ರೌಡ್ ದ್ಯಾಟ್ ಐ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಬಿಯಾಂಡ್. ನನ್ನಲ್ಲಿ ಕೆಪ್ಯಾಸಿಟಿ ಇಲ್ಲದಿದ್ರೂ ಕೂಡ ಆಗುತ್ತೆ ಮಾಡ್ಕೊಂಡು ಹೋಗ್ತೇನೆ, ಆಗ್ತದೆ. ಆವಾಗ ಅದು ಬೌಂಡ್ರಿ ಮೀರಿ ಹೋಗ್ತದೆ. ಅದಕ್ಕೆ ನಾವು ನಾರ್ಸಿಸಿಸಮ್ ಅಂತ ಹೇಳ್ತೇವೆ. ನಮ್ಮ ಸೆಲ್ಫ್ ಲವ್ ಜಾಸ್ತಿ ಆದಾಗೆ ನನ್ನನ್ನೇ ನಾನು ನನಗೆ ಅದು ಕನ್ನಡದಲ್ಲಿ ಜಂಬ ಅಂತ ಹೇಳ್ತಾರೆ, ಅಥವಾ ಇದು ಒಣ ಪ್ರತಿಷ್ಠೆ ಅಂತ ಹೇಳ್ತಾರೆ. ನನ್ನನ್ನು ನಾನು ಹೊಗಳ್ಕೊಳ್ಳೋದು, ಆಗುತ್ತೆ. ಅದು ಅತಿಯಾದ ಸೆಲ್ಫ್ ಲವ್ ಕೂಡ ಅದು ಆರೋಗ್ಯಕರ ಅಲ್ಲ. ಸೆಲ್ಫ್ ಲವ್ ಬೇಕು, ಅದು ಒಂದು ಲಿಮಿಟಲ್ಲಿರಬೇಕು. ಹಾಗೆ ಅದು ಸೆಲ್ಫ್ ಲವ್ ಇದ್ದರೆ ಮಾತ್ರ ನಮಗೆ ಆತ್ಮವಿಶ್ವಾಸ ಇರುತ್ತೆ, ನಮಗೆ ಕೆಲಸ ಮಾಡಲಿಕ್ಕಾಗುತ್ತೆ, ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಮೆಂಟಲ್ ಹೆಲ್ತನ್ನು ಬೆಳೆಸ್ಕೊಂಡು ಹೋಗಲಿಕ್ಕಾಗುತ್ತೆ. ಅದು ಇಲ್ಲದೇ ಇದ್ದರೆ ಆತ್ಮವಿಶ್ವಾಸ ಬೆಳೆಯುವುದಿಲ್ಲ, ನಮಗೆ ಧೈರ್ಯ ಬರುವುದಿಲ್ಲ, ಯಾವುದನ್ನು ಎದುರಿಸಲಿಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ. ಆವಾಗ ನಮಗೆ ಉದ್ವೇಗ ಬರ್ಬೋದು. ಮತ್ತು ಹಾಗೆ ಅದು ಕಮ್ಮಿ ಆಗ್ತಾ ಹೋದರೆ, ಸೆಲ್ಫ್ ಲವ್ ಕಮ್ಮಿಯಾಗಿ ನನ್ನ ಮೇಲೆ ನನಗೆ ಪಿಟಿ ಆಗಿ ನನ್ನ
ನೆಗೆಟಿವ್ ಥಾಟ್ಸ್ ಬಂದು ನಾನೇನು ಪ್ರಯೋಜನ ಇಲ್ಲ, ಅಯ್ಯೋ ನಾನು ಉಪಯೋಗ ಇಲ್ಲ ಅನ್ನುವಂಥ ಒಂದು ಆ ಥರ ಬಂದು ಅದು ಖಿನ್ನತೆಗೂ ಕೂಡ ಹೋಗುತ್ತೆ. ಅದರಿಂದ ಸೆಲ್ಫ್ ಲವ್ ಅನ್ನುವಂಥದ್ದು ಖಂಡಿತ ಬೇಕು, ಅದು ಲಿಮಿಟಲ್ಲಿರಬೇಕು. ಓಕೆ, ಇವಾಗ ಹೇಳಿದ್ರಿ ನೀವು ತನ್ನನ್ನು ತಾನು ಖಿನ್ನತೆಗೆ ಒಳಪಡಿಸ್ತಾರೆ ಅಂತ. ಈ ಒಂದು ಅಂಶ ಅದು ಯಾಕೆ ಬರುತ್ತೆ ಅವರಲ್ಲಿ? ಹೌದು, ಅದು ಯಾವುದೇ ಒಂದು ಪರಿಸ್ಥಿತಿ ಇರ್ಬೋದು, ಅಥವಾ ಯಾವುದೇ ಒಂದು ಇನ್ಸಿಡೆಂಟ್ ಇರ್ಬೋದು, ಅಥವಾ ಯಾವುದೇ ಒಂದು ಒತ್ತಡ ಇರ್ಬೋದು, ಅಥವಾ ನಮ್ಮ ಮೆದುಳಿನ ಈ ನರಕೋಶಗಳ ಕಾರ್ಯವೈಖರಿ ಇರ್ಬೋದು. ನಮ್ಮ ಮೆದುಳಲ್ಲಿ ಲಿಂಬಿಕ್ ಸಿಸ್ಟಮ್ ಅಂತ ಒಂದು ಉಂಟು, ಅದು ನಮ್ಮ ಭಾವನೆಗಳ ಕೇಂದ್ರ. ಅಥವಾ ಅಸೋಸಿಯೇಷನ್ ಕಾರ್ಟೆಕ್ಸ್ ಅಂತ ಉಂಟು, ಅದು ನಮ್ಮ ಯೋಚನೆ ಮಾಡುವಂಥ ಕೇಂದ್ರ. ಅದು ಈ ನಮ್ಮ ಭಾವನೆ ಕೇಂದ್ರ ಇರ್ಬೋದು, ಯೋಚನೆ ಕೇಂದ್ರ ಇರ್ಬೋದು, ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅದೆಲ್ಲ ವರ್ಕ್ ಆಗೋದು ನಮ್ಮ ನ್ಯೂರೋಕೆಮಿಕಲ್ಸ್ ಅಂತ ನಾವೇನು ಹೇಳ್ತೇವೆ. ಅದು ಸ್ವಲ್ಪ ಕಾಂಪ್ಲೆಕ್ಸ್, ಅದು ಅಷ್ಟು ಸುಲಭದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಎಲ್ಲರಿಗೂ ಅರ್ಥ ಆಗುವಾಗೆ ಹೇಳಬೇಕಾದ್ರೆ ಈ ನ್ಯೂರೋಕೆಮಿಕಲ್ಸ್ ಇಂದಾಗಿ ಅದೆಲ್ಲ ನಡೆಯೋದು. ನಾವು ಯೋಚಿಸಿರ್ಬೋದು, ಅಥವಾ ಯಾವುದೇ ಒಂದು ಕೆಲಸ ಇರ್ಬೋದು, ಮನಸ್ಸಿನ ಮತ್ತು ಮೆದುಳಿನ ಕೆಲಸ ಆಗೋದೇ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮೂಲಕ. ಅದು ಡೋಪಮಿನ್ ಇರ್ಬೋದು, ಸೆರೋಟೋನಿನ್ ಇರ್ಬೋದು, ಅಥವಾ ಬೆನ್ಜೋಡೈಸಪಿನ್ಸ್, ಇದು ಗಾಬಾ ಇರ್ಬೋದು, ನಾರೆಡಿನಲ್ ಇರ್ಬೋದು, ಎಸಿಟೈಲ್ಕೋಲಿನ್ ಇರ್ಬೋದು. ಪ್ರತಿಯೊಂದು ನ್ಯೂರೋ ಟ್ರಾನ್ಸ್ಮಿಟರಿಗೆ ಒಂದೊಂದು ಕೆಲಸ ಇರುತ್ತೆ. ನಮ್ಮ ಹ್ಯಾಪಿ ಹಾರ್ಮೋನ್ ಅಂತ ನಾವೇನು ಹೇಳ್ತೀವಿ, ಡೋಪಮಿನ್ ಅಥವಾ ಸೆರೋಟೋನಿನ್ ಅಂತ ಹೇಳ್ತೇವೆ, ಅದು ಸರಿಯಾದ ಅದೊಂದು ಕೆಮಿಕಲ್. ಅದು ನಮ್ಮ ಮೆದುಳಲ್ಲಿ ಸಮ ಪ್ರಮಾಣದಲ್ಲಿ ಇರಬೇಕು. ಅದು ಇಲ್ಲದೇ ಇದ್ದರೆ ನಾವು ಖಿನ್ನತೆಗೆ ಹೋಗ್ಬೋದು. ಅದು ಜಾಸ್ತಿ ಆದರೆ ವಿಕೋಪಕ್ಕೆ ಹೋಗ್ತದೆ. ಅದರಿಂದ ಈ ಎಲ್ಲ ಒಂದು ಸಮತೋಲನ ಇದ್ದರೆ ನಮ್ಮ ಮನಸ್ಸು ಸರಿಯಾಗಿರುತ್ತೆ. ಅದರಿಂದ ಈ ಒಂದು ಕೆಮಿಕಲ್ ಇಂಬ್ಯಾಲೆನ್ಸಿಂದ ಇರ್ಬೋದು, ನಮ್ಮ ಯೋಚನೆಗಳು ಅಥವಾ ಭಾವನೆಗಳು ಅದು ಚೇಂಜ್ ಆಗುತ್ತೆ. ಈಗ ಉದಾಹರಣೆಗೆ ನಾನು ಹೇಳಿದಾಗೆ ಈ ಒತ್ತಡ ಇರ್ಬೋದು, ಅಥವಾ ಏನೋ ಒಂದು ಇನ್ಸಿಡೆಂಟ್ ಇರ್ಬೋದು, ಅಥವಾ ಅವರ ಒಂದು ಆತ್ಮವಿಶ್ವಾಸ ಕುಗ್ಗುವಂಥ ಏನಾದರೂ ಒಂದು ಅವರಿಗೆ ಹಿಯಾಳಿಸಿರ್ಬೋದು. ಆಗ ಅವರು ಆ ಒಂದು ಪರಿಸ್ಥಿತಿಯಲ್ಲಿ ನೆಗೆಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಗ್ತದೆ. ಅಯ್ಯೋ ನಾನು ಏನು ಪ್ರಯೋಜನ ಇಲ್ಲಲ್ಲ, ಹಾಗಾದರೆ ಅಯ್ಯೋ ಇಷ್ಟು ಮಾರ್ಕ್ಸ್ ತೊಗೊಂಡು ಪ್ರಯೋಜನ ಇಲ್ಲಲ್ಲ, ಐ ಆಮ್ ಯೂಸ್ಲೆಸ್ ಅಲ್ಲ, ಎಲ್ಲರೂ ನನ್ನನ್ನು ನೆಗೆಟಿವ್ ಆಗಿ ನೋಡ್ತಾರೆ, ನನಗಿನ್ನು ಭವಿಷ್ಯ ಇಲ್ಲ, ನಾನೇ ಪ್ರಯೋಜನ ಇಲ್ಲ, ಹೋಪ್ಲೆಸ್, ಹೆಲ್ಪ್ಲೆಸ್ ಆಗಿ ಮತ್ತು ಅದು ನೆಗೆಟಿವ್ ಆ ಥರ ಹೋಗಿ ಅವರಿಗೆ ಡಿಪ್ರೆಷನ್ಗೆ ಹೋಗಿ ನೆಗೆಟಿವ್ ಥಾಟ್ಸ್ ಜಾಸ್ತಿಯಾಗಿ ಇನ್ನು ನಾನು ಬದುಕೇ ಪ್ರಯೋಜನ ಇಲ್ಲ, ಇನ್ನು ಸಾಯೋ ಆಲೋಚನೆ ಬರ್ಬೋದು. ಅಥವಾ ನಾನು ಇದ್ದು ಸುಮ್ಮನೆ ಭೂಮಿಗೆ ಭಾರ ಕೂಳಿಗೆ ದಂಡ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಬಂದು ಅವರು ಸುಯಿಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೂ ಕೂಡ ಅದು ಎಳ್ಕೊಂಡು ಹೋಗುತ್ತೆ, ಡಿಪ್ರೆಷನ್. ಅದರಿಂದ ಈ ಒಂದು ಭಾವನೆ ಮತ್ತು ಯೋಚನೆ ಅದೆಲ್ಲ ನಮ್ಮ ಪಾಸಿಟಿವ್ ಆಗಿದ್ದರೆ ಮಾತ್ರ ನಾವು ಚೆನ್ನಾಗಿ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಅದೆಲ್ಲ ಕೂಡ ಏನೋ ಒಂದು ವಿಕೋಪಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಒಂದು ಆಲೋಚನೆ ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ. ಹಾಗಿದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಸಿಚುವೇಶನ್ ಏನೋ ನಡೆದಿರಲ್ಲ ಅಲ್ಲಿ, ಆದ್ರೂ ಕೂಡ ಇವರು ಏನೋ ಟ್ರೋಪೋಮೈಂಡ್ ತರ ಅದೇನೋ ನಡೆಯುತ್ತೆ, ಇನ್ನೇನೋ ಆಗತ್ತೆ ಅನ್ನುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಈ ಒಂದು ಮೈಂಡ್ ಸೆಟ್ ಬರೋದಕ್ಕೆ ಕಾರಣ ಏನು ಅಂತ? ಹೌದು, ಅದು ಕೂಡ ಕರೆಕ್ಟ್ ನೀವು ಹೇಳಿದ್ದು. ಈ ಯೋಚನೆ ಅನ್ನುವಂಥದ್ದು ಅದು ಸಕಾಲಿಕ ಆಗಿರಬೇಕು. ಅದು ನಮ್ಮ ಒಂದು ಸಿಚುವೇಶನಿಗೆ ಅದು ಕರೆಕ್ಟ್ ಆಗಿರಬೇಕು. ನಾವು ಇರುವಂಥ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಏನೋ ಆಗುತ್ತೆ, ಮುಂದೇನೋ ಆಗುತ್ತೆ ಅಂತ ಒಂದು ಕಲ್ಪಿಸ್ಕೊಂಡು ಅದೇ ಭಾವನೆಯಲ್ಲಿ, ಅಥವಾ ಏನು ನಡೆಯದೇ ಇರುವಂಥ ಒಂದು ಘಟನೆ ಕೂಡ ನಡೆದಿದೆ ಅಂತ ನಾವೊಂದು ತಿಳ್ಕೊಂಡು, ಅದಕ್ಕೆ ನಾವು ಹೇಳೋದು ಡೆಲ್ಯೂಷನ್ಸ್ ಅಂತ ಹೇಳ್ತೇವೆ. ಡೆಲ್ಯೂಷನ್ ಅಂತ ಹೇಳಿದರೆ ಭ್ರಮಾಲೋಕದಲ್ಲಿರೋದು, ಏನು ನಡೆದಿರೋದಿಲ್ಲ, ಹೊರಗಡೆ ಏನೂ ಆಗಿರೋದಿಲ್ಲ. ಯಾರೋ ಬರ್ತಾರೆ, ಈಗ ಇಲ್ಲಿ ಗೇಟಿನ ಹೊರಗಡೆ ಯಾರೋ ನನಗೆ ಅಟ್ಯಾಕ್ ಮಾಡಲಿಕ್ಕೆ ಕಾಯ್ತಾ ಇರ್ಬೋದು, ಅಥವಾ ನೀವು ಎಷ್ಟು ಚೆನ್ನಾಗಿ ಆಡ್ತೀರಿ, ಮಾತಾಡ್ತೀರಿ, ಆದರೆ ನನ್ನ ಮನಸ್ಸಲ್ಲಿ ನೀವೇನೋ ನಾಟಕ ಮಾಡ್ತಾ ಇದ್ದೀರಿ, ಒಳಗಡೆಯಿಂದ ಏನೋ ನನ್ನ ಬಗ್ಗೆ ನೆಗೆಟಿವ್ ಆಗಿ ಎಣಿಸ್ಕೊಂಡು ಯಾರಿಗೂ ಏನೋ ಮೆಸೇಜ್ ಕೊಡ್ಬೋದು ನೀವು ನನ್ನನ್ನು. ಹಾಗೆ ಅದು ಏನೋ ಒಂದು ತಪ್ಪು ಅಭಿಪ್ರಾಯವನ್ನು ಅವರು ತಲೆಯಲ್ಲಿ ತಗೊಂಡು ಏನೋ ಒಂದು ಸಣ್ಣ ಕಾರಣದಿಂದ ಅದನ್ನು ಮ್ಯಾಗ್ನಿಫಿಕೇಷನ್ ಆಗಿ ನೋಡಿ. ಈಗ ನಾನಿಲ್ಲಿ ಹೊರಗೆ ಹೋಗುವಾಗ ಯಾರು ಮಾತಾಡ್ತಾ ಇದ್ದರೆ, ಅವರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಾ, ಅವರು ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಆದರೆ ನನ್ನನ್ನು ನೋಡಿ ಹೀಗೆ ನಗಾಡಿದ ಕೂಡಲೇ ನಾನು ಎಣಿಸ್ಬೋದು ನನಗೆ ತಮಾಷೆ ಮಾಡ್ತಾ ಇದ್ದಾರಾ. ಅದು ತಪ್ಪು ಭಾವನೆ. ಅದಕ್ಕೆ ನಾವು ಡೆಲ್ಯೂಷನ್ಸ್ ಅಂತ ಹೇಳೋದು. ಅದನ್ನೇ ನಾವು ನಂಬಿಕೊಂಡು ಅದರ ಹಿಂದೆ ಯಾರೋ ಏನೋ ನನ್ನ ಹೆಂಡತಿಯ ಬಗ್ಗೆ ಏನು ಒಂದು ಕಮೆಂಟ್ ಮಾಡಿದ ಕೂಡಲೇ ನನ್ನ ಹೆಂಡತಿಯೋ ಅದನ್ನು ಅತಿಯಾಗಿ ತಲೆಯಲ್ಲಿ ತಗೊಂಡು
ಹೆಂಡತಿ ಮೇಲೆ ಸಂಶಯ ಪಡುವಂಥ ಲೆವೆಲಿಗೆ ಹೋಗಿ ಮತ್ತು ಹೆಂಡತಿಯ ವಲನಗಳನ್ನು ಕೆಲಸವನ್ನು ಬದಿಗಿಟ್ಟು ಆಫೀಸಿಗೆ ಹೋಗ್ತಂತ ನಟನೆ ಮಾಡಿ ಮಧ್ಯದಲ್ಲಿ ವಾಪಸ್ ಬಂದು ಮನೆಯಲ್ಲಿ ಹಿಂದಿನ ಬಾಗಿಲಲ್ಲಿ ಬಂದು ಹೆಂಡತಿ ಏನು ಮಾಡ್ತಾಳೆ, ಯಾಕಂದರೆ ಏನೋ ಒಂದು ತಲೆಯಲ್ಲಿ ಅವರಿಗೆ ಹುಳ ಹೋಗಿರುತ್ತೆ, ನನ್ನ ಹೆಂಡತಿಯ ಕ್ಯಾರೆಕ್ಟರ್ ಸರಿ ಇಲ್ವೇನೋ ಅದನ್ನು ಚೆಕ್ ಮಾಡಲಿಕ್ಕೆ. ಅದಕ್ಕೆ ನಾವು ಡೆಲ್ಯೂಷನ್ಸ್ ಅಂತ ಹೇಳ್ತೇವೆ. ಹಾಗೆ ಅದನ್ನೇ ನಂಬಿಕೊಂಡು ಹೋದರೆ ಅದು ಸೈಕೋಸಿಸ್ ಥರ. ಹಾಗೆ ಹ್ಯಾಲುಸಿನೇಷನ್ಸ್ ಅದೆಲ್ಲ ನಮ್ಮ ಈ ಒಂದು ಪಂಚೇಂದ್ರಿಯಗಳಿಂದ ಬರುವಂಥ ನಮ್ಮ ಇನ್ಪುಟ್ಸ್ ಸರಿಯಾಗಿರಬೇಕು. ಅದರಲ್ಲಿ ವ್ಯತಿರಿಕ್ತ ಆದ ಕೂಡಲೇ ಅದು ಏನೇನೋ ಆಗಿ ಹೋಗುತ್ತೆ. ಕೆಲವು ಟೈಮ್ ಏನೂ ಇರುವುದಿಲ್ಲ, ಆದರೂ ಕೂಡ ನಮಗೆ ಒಂದು ಧ್ವನಿಗಳು ಕೇಳಿದಾಗ ಆಗುತ್ತೆ, ಶೂನ್ಯದಲ್ಲಿ ಧ್ವನಿಗಳು ಕೇಳುವಂಥದ್ದು. ಅದೆಲ್ಲ ಈ ಸೈಕೋಸಿಸ್ ಮತಿಭ್ರಮಣ ಆದಾಗ ಬರುವಂಥದ್ದು. ಈಗ ಹೇಳಿದಾಗ ಯೋಚನೆ ಅದು ಸರಿದಾರಿಯಲ್ಲಿ ಹೋದರೆ, ವ್ಯವಸ್ಥಿತವಾಗಿದ್ದರೆ ನಮ್ಮ ಮನಸ್ಸು ಸರಿಯಾಗಿರುತ್ತೆ. ಅದು ಏನೋ ಒಂದು ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ ನನ್ನ ಯೋಚನಾ ಲಹರಿಯೇ ಚೇಂಜ್ ಆಗಿ ಎಲ್ಲಿಯೋ ಹೋಗಿ ಅದು ಏನೋ ಒಂದು ಅನಾಹುತದಲ್ಲಿ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದು ನಾವು ನಮ್ಮ ಯೋಚನೆಯಲ್ಲಿ ಕೂಡ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಮುಖ್ಯ. ಈಗಾಗಲೇ ನೀವು ಸಂಬಂಧದ ಬಗ್ಗೆ ಕೂಡ ಹೇಳಿದ್ರಿ. ಆದರೆ ಇತ್ತೀಚೆಗೆ ಯಾವ ರೀತಿ ನಡೀತಾ ಇದೆ ಅಂದರೆ, ಕೆಲವೊಬ್ರು ಗ್ರ್ಯಾಂಡ್ ಆಗಿ ಮದುವೆನೋ ಆಗ್ತಾರೆ, ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರೆ. ಆದರೂ ಅದೆಷ್ಟೋ ಖರ್ಚು ಮಾಡಿ ಮದುವೆ ಆದರೂ ಕೂಡ ಮದುವೆ ಆದ ನಂತರ ಡಿವೋರ್ಸ್ಗಳು ಜಾಸ್ತಿ ಆಗ್ತಿದೆ. ಇತ್ತೀಚಿನ ಸಮಾಜದಲ್ಲಿ ಅಂದರೆ ಅನೈತಿಕ ಸಂಬಂಧಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಯಾವ ಕಾರಣಕ್ಕೆ, ಏನೇನು ಬದಲಾವಣೆ ಆಗುತ್ತೆ ಅವರ ಭಾವನೆಗಳಲ್ಲಿ ಅಂತ? ಹೌದು, ಇದೊಂದು PhD ಟಾಪಿಕ್. ಈ ರಿಲೇಷನ್ಶಿಪ್ ಇಶ್ಯೂ ಅನ್ನುವಂಥದ್ದು ದೊಡ್ಡ ಒಂದು ನಮ್ಮ ಮೆಂಟಲ್ ಹೆಲ್ತ್ ವಿಭಾಗದಲ್ಲಿ ತುಂಬ ದೊಡ್ಡ ಚಾಪ್ಟರ್ ಅಂತ ಹೇಳ್ಬೋದು. ಇದು ಈ ರಿಲೇಷನ್ಶಿಪ್ ಅನ್ನುವಂಥದ್ದು ಅದು ನಮ್ಮ ಬರೀ ಎರಡು ಮನಸ್ಸಿನ, ಅದು ನಮ್ಮ ಬಾಡಿ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಆ ಯೋಚನೆಗಳು, ಭಾವನೆಗಳು, ವರ್ತನೆ ಅದು ಮ್ಯಾಚ್ ಆಗಬೇಕು. ಒಬ್ಬನೊಬ್ಬರು ಅರ್ಥಕೊಳ್ಳೋದು ಅಂತ ಹೇಳಿದರೆ, ಈಗ ನಮ್ಮ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳಿದ ಹಾಗೆ ಒಂದು ಮನಸ್ಸಿದ್ದ ಹಾಗೆ ಇನ್ನೊಂದು ಮನಸ್ಸು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಪ್ರಪಂಚದಲ್ಲಿ ಎಷ್ಟೋ ಟ್ವಿನ್ಸ್ ಇರ್ಬೋದು, ಒಂದೇ ಥರ ಅವರು ನೀವು ನೋಡಿದರೆ, ಒಂದು ಸಲ ನೋಡಿದರೆ ಇನ್ನೊಂದು ಸಲ ಇನ್ನೊಬ್ಬರು ನೋಡಿದರೆ ಯು ಕಾಂಟ್ ಡಿಫ್ರೆನ್ಷಿಯೇಟ್. ಆ ಥರದ ಟ್ವಿನ್ಸ್, ಐಡೆಂಟಿಕಲ್ ಟ್ವಿನ್ಸ್ ಇದ್ದರೂ ಕೂಡ ಅವರ ಮನಸ್ಸು ಒಂದೇ ಥರ ಇರುವುದಿಲ್ಲ. ದೆರ್ ಮೇ ಬಿ ಡುಪ್ಲಿಕೇಶನ್ ಆಫ್ ದ ಬಾಡಿ, ಬಟ್ ದೆರ್ ಕಾಂಟ್ ಬಿ ದ ಡುಪ್ಲಿಕೇಶನ್ ಆಫ್ ಮೈಂಡ್. ನಮ್ಮ ಈ ಪ್ರಪಂಚದಲ್ಲಿ ಎಷ್ಟು ಜನರಿರ್ತಾರೆ ಅಷ್ಟೇ ಮೈಂಡ್ಸ್ ಇರ್ತದೆ, ಅಷ್ಟೇ ನಮೂನೆಯ ಮನಸ್ಸಿರ್ತದೆ. ಬಾಡಿ ಒಂದೇ ಥರ ಇರ್ಬೋದು ಟ್ವಿನ್ಸಲ್ಲಿ. ಆದ್ದರಿಂದ ಈ ಮನಸ್ಸು ಒಟ್ಟಾಗೋದಂತ ಹೇಳಿದರೆ ಅದು ಕವಿಗಳು ಹೇಳ್ತಾರೆ, ಆದರೆ ನಿಜವಾಗಿ ಅದು ಡುಪ್ಲಿಕೇಶನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸುಮಾರು ಮಟ್ಟಿಗೆ ಮ್ಯಾಚ್ ಆದರೆ, ನಮ್ಮ ಯೋಚನೆಗಳು ಮ್ಯಾಚ್ ಆದರೆ, ನಮ್ಮ ಭಾವನೆಗಳು ಮ್ಯಾಚ್ ಆದರೆ, ನಮ್ಮ ವರ್ತನೆ, ನನ್ನ ಲೈಕಿಂಗ್ಸ್ ಏನಿರ್ಬೋದು, ನನ್ನ ಡಿಸ್ಲೈಕ್ಸ್ ಅದೆಲ್ಲ ಮ್ಯಾಚ್ ಆದರೆ ಅದು ಸಂಬಂಧ ಕೂಡ್ತದೆ, ಸಂಬಂಧ ಬೆಳೀತದೆ, ಸಂಬಂಧ ವೃದ್ಧಿ ಆಗ್ತದೆ. ಅದು ಈಗಿನ ನೀವು ಉದಾಹರಣೆ ಹೇಳಿದ ಹಾಗೆ ಈಗಿನ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ವಾಸ್ತವಿಕತೆಯನ್ನು ಏನಂತ ನೋಡೋದಿಲ್ಲ, ಅವರು ಏನು ಪ್ರಾಜೆಕ್ಟ್ ಮಾಡ್ತಾರೆ ಅದನ್ನು ಸತ್ಯ ಅಂತ ಭ್ರಮಿಸ್ತಾರೆ. ಯಾವಾಗಲೂ ಈ ಮದುವೆ ಮುಂಚೆ ನಾವು ಕೋರ್ಟ್ಶಿಪ್ ಅಂತ ಹೇಳ್ಬೋದು, ಅಥವಾ ಎಂಗೇಜ್ಮೆಂಟಿದ ನಂತರದ ದಿನಗಳಿರ್ಬೋದು, ಆ ಟೈಮಲ್ಲಿ ನನ್ನಲ್ಲಿರುವಂಥ ಏನು ಪಾಸಿಟಿವ್ ಉಂಟು ಅದನ್ನು ನನ್ನ ಪಾರ್ಟ್ನರಿಗೆ, ಸ್ಪೌಸ್ ಆಗುವವರಿಗೆ ಅದನ್ನು ಇಂಪ್ರೆಸ್ ಮಾಡಲಿಕ್ಕೆ ಅದನ್ನು ನಾನು ಎಕ್ಸಾಗರೇಟ್ ಮಾಡಿ ತೋರಿಸ್ತೇನೆ. ನನ್ನ ನೈಜಿಕ ನನ್ನ ನಿಜವಾದ ವಾಸ್ತವವನ್ನು ನಾನು ತೋರಿಸೋದಿಲ್ಲ. ಆವಾಗ ಅದನ್ನೇ ನಂಬಿಕೊಂಡು ಅವರು ಅದನ್ನು ಇಬ್ಬರು ಕೂಡ, ಅದು ಟ್ರೂ ಫಾರ್ ಗರ್ಲ್ ಆ್ಯಸ್ ವೆಲ್ ಆಸ್ ಬಾಯ್, ಹಾಗೆ ಅದನ್ನು ನಂಬ್ಕೊಂಡು ಮದುವೆ ಎಲ್ಲ ಗ್ರ್ಯಾಂಡ್ ಆಗ್ತದೆ. ಅವರು ಒಂಥರ ಒಂದು ಕಲ್ಪನಾ ಲೋಕದಲ್ಲಿರ್ತಾರೆ. ಆಮೇಲೆ ಸ್ಟಾರ್ಟ್ ಆಗೋದು ನಿಜದ್ದು. ಒಟ್ಟಿಗೆ ಇರುವಾಗ ವಾಸ್ತವಿಕತೆ ಬರ್ತದೆ. ಅಯ್ಯೋ ಇದು ಹೀಗ, ನಾನು ಎಣಿಸ್ಕೊಂಡಿದ್ದೇ ಬೇರೆ, ಇದು ಹೀಗಾಯ್ತಲ್ಲ, ಹೀಗಿಲ್ಲ, ಇದು ಪರಿಸ್ಥಿತಿಯೇ ಬೇರೆ. ಉದಾಹರಣೆಗೆ ನಾನು ಕೆಲ ವರ್ಷದ ಹಿಂದೆ ಫ್ಯಾಮಿಲಿ ಕೋರ್ಟಲ್ಲಿ ಒಂದು ಕೇಸ್ ಬಂದಿತ್ತು, ನಮಗೆ ರೆಫರೆನ್ಸ್ ಕೊಟ್ಟಿದ್ದರು ಜಡ್ಜ್ ಅವರು, ಕೌನ್ಸಿಲಿಂಗ್ ಅಂತ. ನೀವು ನಂಬಲಿಕ್ಕಿಲ್ಲ, ಒಂದು ಟೂತ್ ಪೇಸ್ಟಿಂದಾಗಿ ಒಂದು ಡೈವರ್ಸ್ ಕೇಸ್ ಆಗಿದೆ. ಡೈವರ್ಸ್ ಹೊರಗೆ ಹೋಗಿದೆ. ಕಡೆಗೆ ಕೌನ್ಸಿಲಿಂಗ್ ಮಾಡಿ ಅದು ಓಕೆ ಆಯಿತು. ಟೂತ್ ಪೇಸ್ಟ್ ಅದು ನನಗೆ ಟೂತ್ ಪೇಸ್ಟ್ ಡೈವರ್ಸ್ ಕೇಸ್ ಅಂತ ನಾನು ಐ ವಾಸ್ ರೆಫರಿಂಗ್ ದ್ಯಾಟ್.
ಟೂತ್ಪೇಸ್ಟ್ ಅದನ್ನು ಹೆಂಡತಿಗೆ ಅದೆಲ್ಲ ಕ್ರಮ ಪ್ರಕಾರವಾಗಿ ಟೂತ್ಪೇಸ್ಟನ್ನು ಕೆಳಗಿಂದ ಒತ್ತಿ ಇದು ಮಾಡಬೇಕು. ಆದರೆ ಗಂಡನಿಗೆ ತಾಳ್ಮೆ ಇಲ್ಲ, ಅವನು ಒಟ್ಟು ಗಡಿಬಿಡಿಯಲ್ಲಿ ಮಾಡ್ತಿದ್ದ. ಅಯ್ಯೋ ಹೀಗೆ ಇದ್ರ ಬಗ್ಗೆ ಟೂತ್ಪೇಸ್ಟ್ ಬಗ್ಗೆ ಜಗಳ ಆಗ್ತಿತ್ತು. ಕಡೆಗೆ ಒಂದು ದಿವಸ ಏನಾಯ್ತು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ತಪ್ಪಿತ್ತು. ನೀವು ಎಷ್ಟು ಸಲ ಹೇಳಿದೆ ನೀವು ಟೂತ್ಪೇಸ್ಟ್ ಹೀಗೆ ಸರಿ ಮಾಡಬೇಕು ಅದು ಹಾಗೆ ಔಟ್ ಬೋಸ್ಟ್ ಆಯಿತು. ಆವಾಗ ಅವನು ಕೂಡ ನನಗೆ ಅದರಲ್ಲಿ ಏನುಂಟು, ಎಲ್ಲಿಯಾದರೂ ಬರೋದು ಟೂತ್ಪೇಸ್ಟ್ ಸೇಮ್ ಅಲ್ಲ ಅಂತ ಹಾಗೆ ಆರ್ಗ್ಯೂ ಮಾಡಲಿಕ್ಕೆ ನೋಡುವಾಗ ಅವಳದು ತಾಳ್ಮೆ ತಪ್ಪಿ, ನೀವು ಹೀಗೆ ನಾನು ಹೇಳಿದ್ದು ಕೇಳೋದಿಲ್ಲ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತೀರಿ, ನೀವು ಹಾಗೆ ಮದುವೆಯಲ್ಲಿ ಕೂಡ ಹಾಗೆ ನನ್ನ ಮಾವಂದರಿಗೆ ನೀವು ಗೌರವ ಕೊಡಲಿಲ್ಲ, ಅವರಿಗೆ ನೀವು ಅಡ್ಡ ಬೀಳಿ ಅಂತ ನಾನು ಹೇಳಿದೆ, ನೀವು ಅಡ್ಡ ಬೀಳಲಿಲ್ಲ, ಅವರಿಗೆ ಇನ್ಸಲ್ಟ್ ಆಯಿತು, ಅದೆಲ್ಲ ನೀವು ಹೀಗೆ ನೀವು ಹೇಳಿದ್ದೇ ಆಗಬೇಕು, ನೀವು ಮುಂಚಿಂದನೂ ಹೀಗೆ ನೀವು ಬೇರೆಯವ್ರ ಹತ್ರ ಚೆಂದ ಮಾತಾಡ್ತೀರಿ, ನನ್ನ ಹತ್ರ ಚೆಂದ ಮಾತಾಡೋದಿಲ್ಲ, ನಾನು ಬೇಡ ನಿಮಗೆ, ನನ್ನ ಮೇಲೆ ಪ್ರೀತಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ, ಇವತ್ತೇ ನಾನು ಹೋಗ್ತೇನೆ ಮನೆಗೆ, ನಿಮ್ಮನ್ನು ಬಿಟ್ಟು ಹೋಗ್ತೇನೆ. ಹೋದ್ಲು, ಪೆಟಿ ಕಟ್ಕೊಂಡು ಹೋದ್ಲು. ಆಮೇಲೆ ಮನೆಯಲ್ಲಿ ತಂದೆ ತಾಯಿಗೆ ಅವರು ಒಬ್ಬಳೇ ಮಗಳು. ಹೌದಾ, ಇಷ್ಟು ನಿನಗೆ ಕಷ್ಟ ಕೊಡ್ತಾ ಇದ್ದಾರಾ, ಹಾಗಾದರೆ ಹೇಗೂ ನೀನು ಅರ್ನ್ ಮಾಡ್ತೀಯಲ್ಲ, ಯಾಕೆ ಬೇಕು ಅವನು, ಡೈವರ್ಸ್ ನೋಟಿಸ್ ಆಯಿತು, ಕೋರ್ಟಿಗೆ ಬಂತು, ಫ್ಯಾಮಿಲಿ ಕೋರ್ಟಿಗೆ ಬಂತು. ಆವಾಗ ಜಡ್ಜಿಗೆ ಗೊತ್ತಾಯ್ತು ಇದು ಜಸ್ಟ್ ಅವರದ್ದು ನಿರೀಕ್ಷೆ ಏನುಂಟು ಅದು ಆಗಲಿಲ್ಲ ಅಷ್ಟೇ. ಅದು ಅವರು ಇಬ್ಬರೂ ಕೂಡ ಇಂಡಿವಿಜುವಲಿ ಸೋ ಗುಡ್ ಆ್ಯಂಡ್ ಸೋ ವೆಲ್ ಆಫ್, ಬಟ್ ದರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಈಗೋ ಪ್ರಾಬ್ಲಮ್ಸ್ ಇತ್ತು. ಅದರಿಂದಾಗಿ ಡೈವರ್ಸ್ವರೆಗೆ ಹೋಯಿತು. ಆಮೇಲೆ ಕೌನ್ಸಿಲಿಂಗ್ ಆಗಿ ಅವ್ರದ್ದು ನಿಜ ವಾಸ್ತವಿಕತೆ ಏನಂತ ಗೊತ್ತಾಗಿ ಕಡೆಗೆ ದೇ ಆರ್ ಡೂಯಿಂಗ್ ವೆರಿ ವೆಲ್. ಹಾಗೆ ಈ ಕೆಲವುದು ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅದನ್ನು ದೊಡ್ಡದು ಮಾಡಿ ಅಥವಾ ಈಗೋಯಿಸ್ಟಿಕ್ ಆಗಿ ನಾನು ಹೇಳಿದ ಹಾಗೆ ಆಗಬೇಕು, ಕಾಂಪ್ರಮೈಸ್ ಮಾಡಲಿಕ್ಕೆ ನಾನು ರೆಡಿ ಇಲ್ಲ. ಯಾವಾಗಲೂ ಈಗಿನ ಕಾಲದಲ್ಲಿ ನಾವು ಹೇಳ್ತೇವೆ ಈ ಗಂಡ ಹೆಂಡಂದಿರ ಸಂಬಂಧ ಅಂತ ಹೇಳಿದರೆ ಅದು ಕಪ್ ಸಾಸರಿದ್ದಾಗೆ. ನಾನು ಕಪ್ಪು ತೊಳೆದ್ರೆ ನನ್ನ ಹೆಂಡತಿ ಸಾಸರ್ ತೊಳಿಬೇಕು, ಅಥವಾ ನನ್ನ ಹೆಂಡತಿ ಕಪ್ಪು ತೊಳೆದು ನಾನು ಸಾಸರ್ ತೊಳಿಲಿಕ್ಕೆ ರೆಡಿ ಇರಬೇಕು. ಹಾಗಿದ್ದರೆ ಮಾತ್ರ ಅದು ಕಾಂಪ್ರಮೈಸಲ್ಲಿ ಹೋಗ್ತದೆ ಅಷ್ಟೇ ಹೊರತು ನಾವು ನಾನು ಹೇಳಿದಾಗೆ ಆಗಬೇಕು ಆ ಥರ ಹಾಗೆ ಎರಡು ಕಡೆಯಿಂದ ಕೂಡ ಈಗೋಯಿಸ್ಟಿಕ್ ಆದರೆ ಅದು ಮ್ಯಾಚ್ ಆಗೋದಿಲ್ಲ. ಆ್ಯಟಿಟ್ಯೂಡಿನ ಡಿಫ್ರೆನ್ಸ್ ಬರುತ್ತೆ. ಅದು ಮದುವೆ ಮುಂಚೆ ಒಂದು ಥರ ಇರುತ್ತೆ, ಮದುವೆ ನಂತರ ವಾಸ್ತವಿಕವಾಗಿ ಬಂದಾಗ ಅವರಿಗೆ ಇದು ಇನ್ನು ನಡೀಲಿಕ್ಕಿಲ್ಲ ಅಂತ ಡೈವರ್ಸಿಗೆ ಹೋಗುತ್ತೆ. ಈ ಸಂಬಂಧದಲ್ಲಿ ಈಗೋ ಅನ್ನೋದು ಇದ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರಿ. ಖಂಡಿತ. ಸೊ ಸಂಬಂಧ ಅನ್ನೋದು ಯಾವ ರೀತಿ ಆಗಿರಬೇಕು, ಹಾಗೇನೆ ಇದು ಮಾನಸಿಕ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಏನೇನು ಮಾಡಬೇಕು ಅನ್ನುವಂಥ ಒಂದು ಸಂದೇಶ ನೀಡೋದಾದ್ರೆ ನೀವು ಕೊನೆಯದಾಗಿ. ಸಂಬಂಧ ಅಂತ ಹೇಳಿದರೆ ಅದು 50-50 ಅಂತೇಳಿ ಅಲ್ಲ. ಕೆಲವು ವಿಷಯದಲ್ಲಿ 80-20 ಇರ್ಬೋದು, ಕೆಲವು ವಿಷಯದಲ್ಲಿ 30-70 ಇರ್ಬೋದು, ಕೆಲವು ವಿಷಯದಲ್ಲಿ 50-50 ಇರ್ಬೋದು. ಅಂದರೆ ಒಂದು ಗಂಡ ಹೆಂಡತಿ ಎನ್ನುವಾಗ ಒಂದು ನನ್ನದು ಪ್ಲಸ್ ಪಾಯಿಂಟ್ ಕೆಲವುದಿರುತ್ತೆ, ಹೆಂಡತಿದ್ದು ಪ್ಲಸ್ ಪಾಯಿಂಟ್ ಇರುತ್ತೆ. ಅದು ಎರಡೂ ಕೂಡ ಮ್ಯಾಚ್ ಮಾಡಿಕೊಂಡು ಅವರಿಗೆ ಒಬ್ಬರಿಗೊಬ್ಬರು ಕಾಂಪ್ಲಿಮೆಂಟ್ ಆಗಿ, ಅಂದರೆ ಇದು ಅವರಿಗೆ ಅನ್ಯೋನ್ಯವಾಗಿ ಕಾಂಪ್ಲಿಮೆಂಟ್ ಆಗಿ ನಿಮ್ಮಲ್ಲಿ ಏನು ಕೊರತೆ ಇರುತ್ತೆ ಅದನ್ನು ನಾನು ಸರಿದೂಗಿಸ್ಕೋಬೇಕು, ನನ್ನಲ್ಲಿ ಏನು ಕೊರತೆ ಇರುತ್ತೆ ಅದನ್ನು ನೀವು ಫುಲ್ಫಿಲ್ ಮಾಡಬೇಕು. ಹಾಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಅದು ಸರಿಯಾಗತ್ತೆ. ಇಲ್ಲದಿದ್ದರೆ ನಾನು ಅರ್ನ್ ಮಾಡ್ತೇನೆ, ನಾನು ಹೇಳಿದಾಗೆ ಆಗಬೇಕು, ನಾನು ಕೂಡ ಅರ್ನ್ ಮಾಡ್ತೇನೆ, ನಾನು ಹೇಳಿದಾಗೆ ಆಗಬೇಕು, ಹಾಗೆ ಇರುವಂಥ ಧೋರಣೆ ಇಟ್ಕೊಂಡು ಅದು ಮ್ಯಾಚ್ ಆಗೋದಿಲ್ಲ. ಹಾಗೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎರಡು ಮನಸ್ಸಿರುವಾಗ ಎರಡು ಯೋಚನೆ ಇರುತ್ತೆ, ಎರಡು ಭಾವನೆ ಇರುತ್ತೆ, ಎರಡು ವರ್ತನೆ ಇರುತ್ತೆ. ಅದು ಮ್ಯಾಚ್ ಆಗಲಿಕ್ಕೆ 100ಕ್ಕೆ 100 ಯಾವ ಸಂಬಂಧದಲ್ಲೂ ಸಾಧ್ಯ ಇಲ್ಲ. ಅದರಿಂದ ಕಾಂಪ್ರಮೈಸ್ ಆಗುವಂಥದ್ದು ನಾವು ಕೆಲವು ವಿಷಯದಲ್ಲಿ ನಾನು ಬಗ್ಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು. ಕೆಲವು ವಿಷಯದಲ್ಲಿ ಐ ಕ್ಯಾನ್ ಡೂ ಬೆಟರ್ ಅಂತಿದ್ದರೆ ನಾನು ಹೇಳಿದಾಗೆ ನಾನು ಅಂದರೆ ಪ್ರತಿಯೊಂದಕ್ಕೂ ಕೂಡ ಲಾಜಿಸ್ಟಿಕಲಿ ಅದು ಸರಿಯಾಗಿ ಯೋಚನೆ ಇರಬೇಕು. ಹಾಗೆ ಭಾವನೆ ಕೂಡ ಒಬ್ರಿಗೊಬ್ಬರು ಕಾಂಪ್ಲಿಮೆಂಟ್ರಿ ಇರಬೇಕು. ಯಾವಾಗಲೂ ಇದು ನಾನು ಹೇಳೋದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಸ್ ವೆರಿ ಕಾಮನ್. ಆದರೆ ಅದು ಡಿಸ್ಕಷನಲ್ಲಿ ನಾವು ಸಾರ್ಟ್ ಔಟ್ ಮಾಡಬೇಕು ಅಷ್ಟೇ ಹೊರತು ಆರ್ಗ್ಯುಮೆಂಟಲ್ಲಿ ಅಲ್ಲ. ಆರ್ಗ್ಯುಮೆಂಟ್ ಅನ್ನುವಾಗ ಅದು ನೆಗೆಟಿವ್ ಹೋಗುತ್ತೆ. ಡಿಸ್ಕಷನ್ ಅಂತ ಹೇಳಿದರೆ ಅದು ಪಾಸಿಟಿವ್ ಆಗಿರುತ್ತೆ. ಅದರಿಂದ ಇದನ್ನೆಲ್ಲ ನಾವು ಸರಿದೂಗಿಸ್ಕೊಂಡು ಹೋಗಬೇಕಾದ್ರೆ ನಾನು ಓಪನ್ ಆಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು. ಇನ್ನೊಬ್ಬರ ಭಾವನೆಗಳನ್ನು, ಇನ್ನೊಬ್ಬರ ಯೋಚನೆಯನ್ನು ಅಂದರೆ ಪಾರ್ಟ್ನರ್ ಇದು ಯೋಚನೆಯನ್ನು ಭಾವನೆ ನಾನು ಗೌರವಿಸಬೇಕು. ಅದನ್ನು ಗೌರವಿಸಿ ಅದು ಸರಿ ಉಂಟು ಅಂತ ನಾನು ಆ್ಯಕ್ಸೆಪ್ಟ್ ಮಾಡಿದರೆ ಮಾತ್ರ, ಆ್ಯಕ್ಸೆಪ್ಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಅದರಿಂದ ಈ ಒಂದು ಸಂಬಂಧ ಅಂತ ಹೇಳಿದರೆ ಅದು ನಾನು ಸಂಬಂಧವನ್ನು ಏನನ್ನು ನಿರೀಕ್ಷೆ ಮಾಡಬೇಕು, ಆವಾಗ ನಾನು ಸ್ಯಾಕ್ರಿಫೈಸ್ ಮಾಡಲಿಕ್ಕೂ ರೆಡಿ ಇರಬೇಕು. ಅದರಿಂದ ಇದೆಲ್ಲ ಕೂಡ ಕೊಂಡುಕೊಳ್ಳುವಂಥ ಒಂದು ನೀವು ವ್ಯವಹಾರ ಅಂತ ಹೇಳ್ಬೋದು, ಆದರೆ ಗಂಡ ಹೆಂಡತಿರ ಸಂಬಂಧ ಅಂತ ಇರುವಾಗ ವ್ಯಾವಹಾರಿಕವಾಗಿ ಅಲ್ಲ, ಅದು ಭಾವನಾತ್ಮಕವಾಗಿ ಅದು ಯೋಚನೆಗಳು ಹೊಂದಿಸಿಕೊಂಡು ಭಾವನೆಯಿಂದ ಅದನ್ನು ಕಟ್ಟಿ ಹಾಕಬೇಕು. ಆವಾಗ ಮಾತ್ರ ಅದು ಚೆನ್ನಾಗಿ ಸಂಬಂಧ ಉಳಿತದೆ, ಅದು ಬೆಳೀತದೆ. ಹಾಗೆ ಬೆಳೆದರೆ ಮಾತ್ರ ನಾವು ಆರೋಗ್ಯವಾಗಿ ಜೀವನವನ್ನು ನಡೆಸ್ಬೋದು ಅಂತ ನನ್ನ ಭಾವನೆ. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಒಂದು ಸಂಬಂಧ ಅನ್ಯೋನ್ಯವಾಗಿದ್ದರೆ ಅಲ್ಲಿ ಆರೋಗ್ಯಕರ ಮಾನಸಿಕ ಚಿಂತನೆಗಳು ಕೂಡ ಬರ್ತದೆ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಪಾಡ್ಕಾಸ್ಟ್. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.